ಕಲ್ಯಾಣಾದ್ಭುತಗಳ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತರೇವನ್ನಿಧಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯ 30ನೇ ಅಧ್ಯಾಯ. ಇದು ಅಲ್ಲಿ ಅಶ್ವಮೇಧ ಪರ್ವ ಅಂತ ಬರ್ತಲ್ಲ, ಅಶ್ವಮೇಧ ಪರ್ವ ಇರ್ತಕ್ಕಂಥದ್ದನ್ನ ಸಂಕ್ಷೇಪವಾಗಿ ಹೇಳ್ತಕ್ಕಂಥದ್ದಾನೆ ಈ 30ನೇ ಅಧ್ಯಾಯ. ಅಶ್ವಮೇಧ ಪರ್ವವನ್ನು ಕುರಿತು ಭಾರತದಲ್ಲಿ ಏನು ಹೇಳಿದೆ ಅಂತ ನಿಮಗೆ ತಿಳಿಬೇಕು ಅಂದ್ರೆ, ಸುಮಾರು 17 ವರ್ಷಕ್ಕೂ ಮುಂಚೆ 3 ಪುಸ್ತಕ ಬರೆದಿದ್ದಾನೆ. ನೀವು ಬೇಕು ಅಂದ್ರೆ ಅದು ನೋಟ್ ಮಾಡಿಕೊಳ್ಳ್ರಿ. ಬುಕ್ ನಂಬರ್ 138, 157, 158 ಅದು 2007, 2008 ಬರುದು. ಅದರಲ್ಲಿ ಭಾರತ ಪ್ರಕಾರವಾಗಿ ಅಶ್ವಮೇಧ ಯಾಗವಾಗಿರ್ತಕ್ಕಂಥ ಅಶ್ವಮೇಧ ಪರ್ವ ಇರ್ತಕ್ಕಂಥದ್ದು 3 ವಾಲ್ಯೂಮ್ಲಿ ಅದಿದೆ, ನೀವು ನೋಡ್ಕೊಬಹುದು. ಅದ ಕಾರಣ ಈಗ ಕೃಷ್ಣಾಭ್ಯಾಮ್ ಧರ್ಮಜೋ ದುಃಖಿತ. ಧರ್ಮರಾಜನ ಇರ್ತಕ್ಕಂಥವ ತುಂಬಾ ದುಃಖವಾಗಿರ್ತಕ್ಕಂಥದ್ದು. ಸಿಂಹಾಸನದಲ್ಲಿ ಕೂಟಲ್ಲ. ಇದಕ್ಕೆ ಅಂದ್ರೆ ನಮಗೆ ರಾಜ್ಯ ಬಂದದ್ದು ಹೊರತಾಗಿ ಆ ರಾಜ್ಯವಾಗಿರ್ತಕ್ಕಂಥದ್ದು ಬರಬೇಳೆ ಕೆಲವರನ್ನ ನಾವು ನ್ಯಾಯವಾಗಿ ಸಂಹಾರ ಮಾಡಲಿಲ್ಲ. ಯಾರು ಭೀಷ್ಮಾಚಾರ್ಯರನ್ನ, ದ್ರೋಣಾಚಾರ್ಯರನ್ನ, ಕರ್ಣನ್ನ ನಾವು ಸರಿಯಾಗಿ ಸಂಹಾರ ಮಾಡಲ್ಲ. ಆದ ಕಾರಣ ಈ ರಾಜ್ಯವಾಗಿರ್ತಕ್ಕಂಥದ್ದು ನಾನು ಕೂತಂಬದು ಸರಿ ಇಲ್ಲ ಅಂತ ದುಃಖ ಪಡುವ ಕಾರ್ಯದಲ್ಲಿ ನೀವು ಚೆನ್ನಾಗಿ ನೋಡ್ಬಿಟ್ಟಿರ್ಲಿ. ಆಗ ಆಶ್ವಾಸನೆ ಆಗಿರ್ತಕ್ಕಂಥದ್ದು ಮಾಡಿರು ಯಾರು ಅಂದ್ರೆ ಕೃಷ್ಣಾಭ್ಯಾಮ್. ಹಾಗಂತಂದ್ರೆ ಯಾರು ಕೃಷ್ಣ ಇರ್ತಕ್ಕಂಥ ಪರಮಾತ್ಮ, ವೇದವ್ಯಾಸದೇವರ ಇರ್ತಕ್ಕಂಥ ವಾಸಿಷ್ಠ ಕೃಷ್ಣ ಇರ್ತಕ್ಕಂಥ 2 ರೂಪದಲ್ಲಿ ಇಲ್ಲಪ್ಪ, ಅವರನ್ನ ಕೊಂದದ್ದು ಸರಿಯಾಗಿ ಕೊಂದಿದ್ದೀರಿ, ಧರ್ಮಶಾಸ್ತ್ರ ಪ್ರಕಾರ ಕೊಂದಿದ್ದೀರಿ, ಧರ್ಮ ಯುದ್ಧದಲ್ಲಿ ತಾನು ಕೊಂದಿದ್ದೀರಿ, ಅನ್ಯಾಯವಾಗಿ ಕೊಳ್ಳಲಿಲ್ಲ ಎಂಬುದಾಗಿರ್ತಕ್ಕಂಥದ್ದು ಹೇಳಿಯೂ ಅವ ದುಃಖ ಪಡೋ ಪ್ರಯುಕ್ತ. ಇದು ಮುಖ್ಯವಾದ ಪಾಯಿಂಟ್. ಏನಂತಂದ್ರೆ ಪರಾಶರ ಶ್ರುತಿಯನ ಉಕ್ತ. ಹಾಗಾಯ್ತಾರೆ ಏನ್ ಮಾಡ್ಬೇಕು ಅಂತಂದ್ರೆ ಅಶ್ವಮೇಧ ಯಾಗವಾಗಿರ್ತಕ್ಕಂಥದ್ದು ಮಾಡ್ಬೇಕು ಅಂತಂದ್ರು. ಯಾವ ಅಶ್ವಮೇಧ ಯಾಗ ಮಾಡ್ಬೇಕು ಅಂತಂದ್ರು ಅಂದ್ರೆ, ಒಂದು ಇವರನ್ನ ಕೊಂದದ್ದು ಅನ್ಯಾಯವಾಗಿ ಕೊಂದಿದ್ದೇವೆ, ಅದರ ಪರಿಹಾರಕ್ಕೋಸ್ಕರವಾಗಿ ಅಶ್ವಮೇಧ ಯಾಗ ಅಂತ ಎಲ್ಲಾ ಸ್ಥಳದಲ್ಲೂ ಇರೋದು. ಆದ್ರೆ ಅದು ತಪ್ಪು. ಅಶ್ವಮೇಧ ಯಾಗ ಮಾಡು ಅಂತ ಯಾಕೆ ಹೇಳ್ಬೇಕು ಅಂತ ಹೇಳಿದ್ರೆ, ಕೃಷ್ಣ ಹೇಳಿ ವೇದವ್ಯಾಸದೇವರು ಹೇಳಿ ಇದ್ರು ಕೂಡ ಇವ ಸಂದೇಹ ಪಟ್ಟಲ್ಲ. ಅಪಾಪೇ ಪಾಪ ಸಂಕಿತ್ವ ಅಂತ ನೆಕ್ಸ್ಟ್ ಶ್ಲೋಕ ಬರ್ತದೆ ನೋಡ್ರಿ, 3ನೇ ಶ್ಲೋಕ. ಅದು ತುಂಬಾ ಮುಖ್ಯ. ಪಾಪ ಇಲ್ಲೇ ಇದ್ಮೇಲೆ ನಾನು ದಿನಾಗ್ಲೂ ದೇವ್ರ ಪೂಜೆ ಮಾಡ್ತೇನೆ, ತುಂಬಾ ಪಾಪ ಅಂತ ಹೇಳ್ತೀನಿ ನೋಡ್ರಿ, ಅದು ತಾನು ಪಾಪ. ಆದ ಕಾರಣ ಸರಿಯಾಗಿ ಭೀಮಸೇನ ದೇವರು ದುರ್ಯೋಧನ ಕುಂದಿರಬೇಡ, ಮತ್ತು ದ್ರೋಣಾಚಾರ್ಯರ ಅವರೇ ಪ್ರಾಣ ಬಿಟ್ಟಿರಬೇಡ, ಮತ್ತು ಭೀಷ್ಮಾಚಾರ್ಯರನ್ನ ಅರ್ಜುನ ಸರಿಯಾಗಿ ಕುಂದಿರಬೇಡ, ಇಷ್ಟು ಇರಬೇಡ. ತಿರುಗು ಅದು ಇವರೆಲ್ಲ ಹೇಳಿ ಪರಮಾತ್ಮ 2 ರೂಪದಿಂದ ಹೇಳಿ, ಪರಮಾತ್ಮ ಮಾತ್ರ ಅಲ್ಲ, ಇನ್ನು ಬಂದು ನಾರದರು ಮತ್ತು ದ್ರೌಪದಿ ದೇವಿಯರು ಇನ್ನು ಬ್ರಾಹ್ಮಣರನ್ನ ಹೇಳಿ ಆಗಲೂ ಇವು ಸಂದೇಹ ಪಟ್ಟ ನೋಡ್ರ. ಆದ್ರಿಂದ ಪರಮಾತ್ಮನ ಮಾತು ಕೇಳಿ ಅದಕ್ಕೆ ಬೆಲೆ ಕೊಳ್ಳೇದ್ರಿಂದ ಬಂದಿರ್ತಕ್ಕಂಥ ಪಾಪ ಅಂತಾನೆ. ಅಪಾಪೇ ಪಾಪ ಸಂಕಿತ್ವಾತ. ಪಾಪ ಇಲ್ಲೇ ಎಂದು ವೇಳೆ ಪಾಪ ಅಂತ ಶಂಕ ಮಾಡಿಕೊಂಡಿದ್ರೆ ಅದರಿಂದ ಒಂದು ಪಾಪ ಇರ್ತಕ್ಕಂಥ ಬಂತಲ್ಲ. ಅದಕ್ಕೋಸ್ಕರ ತಾನೆ ಅಶ್ವಮೇಧ ಯಾಗ ಮಾಡುವಂತ ವೇದವ್ಯಾಸದೇವರು ಹೇಳಿರೋ ಹೊರತಾಗಿ ಇವರನ್ನ ಕೊಂದದ್ದು ಧರ್ಮದಿಂದ ಕೊಂದಲ್ಲ. ಅದರಿಂದ ಅಶ್ವಮೇಧ ಯಾಗ ಮಾಡುವುದು ಅಲ್ಲ ಎಂಬುದು ಶ್ರೀಮದ್ ಆಚಾರ್ಯರು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ನೀವು ನೋಡ್ಬೋದು. ಆಮೇಲೆ ಇವರು 5 ಜನ ಹೆಂಗಿದ್ರು ಆ ರಾಜ್ಯದಲ್ಲಿ, ಸರಿ ಅವ ಕೂತಂಡ. ಆಗ ಧರ್ಮರಾಜನ ಇರ್ತಕ್ಕಂಥ ಏನ್ ಮಾಡಿದ ಅಂತಂದ್ರೆ, ಇತ್ಯುಕ್ತ ಚಕ್ರೆ ತ್ಯಕ್ತ ಭೋಗಾಂಶ. ಸರಿ ನಾನು ಕೂತಂತಾನೆ, ಆದ್ರೆ ಎಲ್ಲಾ ಭೋಗವಾಗಿರ್ತಕ್ಕಂಥದ್ದು ಬಿಟ್ಬಿಡ್ತೇನೆ ಅಂತ ಹೇಳಿ ರಾಜ್ಯದಲ್ಲಿ ಯಾವ ವಿಧವಾಗಿರ್ತಕ್ಕಂಥ ಸುಖವನ್ನ ಪಡಲ್ಲ. ಧರ್ಮರಾಜನ ಇರ್ತಕ್ಕಂಥವ ಗೋವ್ರತಾಧಿವ್ರತ ಯುಕ್ತ. ಇದು ಕೊಂಚ ತಿಳ್ಕೊಬೇಕು. ಗೋವ್ರತ ಅಂತಂದ್ರೆ ಏನರ್ಥ ಹಾಗಂತಂದ್ರೆ, ದ್ರೋಣಾಚಾರ್ಯರು ಶಿರವಂಶ ವೃತ್ತಿ ಅಂತ ಮಾಡ್ತಾ ಇದ್ರು, ನಿಮಗೆ ಹೇಳ್ತಾ ಇದ್ದೆ.
ಶಿಲೋಂಚಿ ವೃದ್ಧಿ ಇದ್ರ ಮಡ್ಲಿ ಏನು ಇತ್ತ ಮರಿ ಮೈಯಲ್ಲಿ ಬಂದು ಎಲ್ಲೆಲ್ಲ ಬಡ್ದು ಹಾಕಿ ಆದ್ಮೇಲೆ ಅವೆಲ್ಲ ತಗೊಂಡು ಹೋದ್ಮೇಲೆ ಮೇಲೆ ಅಲ್ಲಿ ಇರ್ತಕ್ಕಂಥ ಮುಬ್ಬಿ ಕಾಪಿಗಳನ್ನ ಅಲ್ಲಿ ಕಾದಿರ್ತೆ ಅದನ್ನು ತಿಂದಾದ್ಮೇಲೆ ಉಳಿದಿರ್ತಕ್ಕಂಥದ್ದು ಏದಾದ್ರು ಬಿದ್ದಿತ್ತು ಅಂದ್ರೆ ಅದನ್ನ ತಗೊಂಡ್ ಬಂದು ಅದಿಲ್ಲ ಅನ್ನ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡ್ತಾ ಇರ್ತಕ್ಕಂಥ ಪ್ರಭುಗಳು ದ್ರೋಣಾಚಾರ್ಯರು. ಇಲ್ಲಿ ಇವ ಏನ್ ಮಾಡಿದ ಅಂದ್ರೆ ಗೋವ್ರತ ಅಂತಂಬದು ಇನ್ನೊಂದು ಕಠಿಣವಾದ ವ್ರತ. ಗೋವಿಗೆ ಬಂದು ಈ ಅಕ್ಕಿ ಇದನ್ನ ಕೊಟ್ಬಿಟ್ಟು ಆ ಗೋ ಇದರಿಂದ ಬರೋದನ್ನ ಗೋಟಂಗಂತ ಬರ್ತಕ್ಕಂಥದ್ದು ಅದನ್ನ ಬರೋದು ಅದನ್ನ ತೆಗೆದು ತೊಳೆದು ಅದನ್ನ ತಿರುಗು ಊಟ ಮಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು ಅನ್ನವಯ ಮಾಡಿ ಇದಕ್ಕೆ ಗುರುವ್ರತ ಅಂತ ಹೆಸರು. ಇದಕ್ಕೆಂದ್ರೆ ಗೋ ತಿಂದಾದ ಮೇಲೆ ಅದು ಬಂದು ಅದರ ಇದರಿಂದ ಬರ್ತಕ್ಕಂಥದ್ದು ಇರ್ತಕ್ಕಂಥ ತೆಗೆದು ಅದಿಲ್ಲಿ ಅಕ್ಕಿ ಹಂಗೆ ಇರೋದು. ಅಕ್ಕಿ ಅನ್ನವ ಇದ್ರೆ ಜೀರ್ಣ ಬಂದಿರೋದು, ಅಕ್ಕಿ ಇದ್ರೆ ಅಕ್ಕಿ ಹಂಗೆ ಬರೋದು. ಆ ಅಕ್ಕಿನ ತೊಳೆದು ಅದಲ್ಲಿ ಬಂದು ಅನ್ನ ಮಾಡಿ ಊಟ ಮಾಡ್ತಾ ಇರ್ತಕ್ಕಂಥ ಯಾರು ಬರ್ಬಾ ಇರ್ತಕ್ಕಂಥ ಧರ್ಮರಾಜನ ಮಾಡಿ ಅವ ಏನ್ ಮಾಡಿ ಅಂದ್ರೆ ಪಾಂಡುರಾಜ ತನ್ನ ತಂದೆ ಇರ್ತಕ್ಕಂಥ ಪಾಂಡುರಾಜನ ಇರ್ತಕ್ಕಂಥ ಒಂದು ಚಿಕ್ಕ ಮನೆಯ ಇರ್ತಕ್ಕಂಥದ್ದಲ್ಲಿ ಅಲ್ಲಿ ಅವ ಇದ್ದ ಅಂತ ಹೇಳ್ತಾರೆ. ಆಗ ಏನಾದ ಕಾಕಾದಿ ರಾಜ ವೃತ್ತ ಎಂಬುದಾಗಿ ಪಾಂಡುರಾಜ ಚಿಕ್ಕ ಮನೆಯನ್ನು ಆ ಮನೆಯಲ್ಲಿ ಧರ್ಮರಾಜ ಇದ್ದ. ಹೆಂಡತಿ ಮಕ್ಕಳು ಕೂಡ ಸಂಬಂಧವಾಗಿರ್ತಕ್ಕಂಥದ್ದನ್ನ ಗೋವ್ರತ ಮಾಡಿಕೊಂಡು ಈ ಪ್ರಕಾರವಾಗಿದ್ದ ಅಂತ. ಭೀಮಸೇನ ದೇವರ ಇರ್ತಕ್ಕಂಥವ್ರು ದ್ರೌಪದಿ ಕೂಡ ಸೇರಿಕೊಂಡು ಇದರಲ್ಲಿ ಬಂದು ದುರ್ಯೋಧನ ಇರ್ತಕ್ಕಂಥವ್ರು ಪ್ಯಾರಿಸ್ ಆ ಪ್ಯಾರಿಸ್ ಇರ್ತಕ್ಕಂಥದ್ದಲ್ಲಿ ಅವರಿದ್ರು. ಅಲ್ಲಿ ಅಷ್ಟೇ ವಾಸುದೇವಿಯು ದಶೋಪ ಪೂರ್ವ ಇದನ್ನಕ್ಕೆ ದ್ರೌಪದಿ ದೇವಿಯರು ಮಾತ್ರ ಅಲ್ಲ, ಅದ್ರ ಕೂಡ 20 ಜನ ಅವರನ್ನ ಅವರು ಕೂಡ ಸೇರಿಕೊಂಡು ಸಂಸಾರ ಮಾಡ್ತಾ ಇದ್ರು. ಅವರನ್ನ ವಸುದೇವರ ಮಕ್ಕಳಾಗಿರ್ತಕ್ಕಂಥವ್ರು ಅವ್ರು ಯಾರು ಅಂತಂದ್ರೆ ಜನಾಭಿಮಾನಿ ದೇವಿ 10 ಜನ ದಿಕ್ಕಿಗೆ ಅಭಿಮಾನಿಯಾಗಿರ್ತ ಡೈರೆಕ್ಷನ್ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಇದನ್ನ ಯಾಕೆ ಹೇಳ್ತೇನೆ ಅಂದ್ರೆ ಅದೆಲ್ಲ 10 ಜನ ಈ 20 ಜನ ದ್ರೌಪದಿ ದೇವಿಯರು ಮತ್ತು ದ್ರೌಪದಿ ದೇವಿಯರು ಕೂಡ ಸೇರ್ಕೊಂಡು ಕಾಳಿದೇವಿ ಅಂತ ಹೇಳಿ ಕಾಶಿರಾಜನ ಮಗಳಾಗಿರ್ತಕ್ಕಂಥವಳು ಅವರು ಸಾಕ್ಷಾತ್ ದ್ರೌಪದಿ ದೇವಿಯರ ಇರ್ತಕ್ಕಂಥವ್ರು, ಭಾರತೀ ದೇವಿಯರ ಇರ್ತಕ್ಕಂಥವ್ರು, ಕಾಳಿದೇವಿಯ ಇರ್ತಕ್ಕಂಥವ್ರು, ದ್ರೌಪದಿ ದೇವಿಯರು ಇವರು 22 ಜನ ಕೂಡ ದುರ್ಯೋಧನ ಮಕ್ಕಳ ಇರ್ತಕ್ಕಂಥದ್ದನ್ನು ಇದ್ರು ಅಂತ. ಇದನ್ನು ಯಾಕೆ ತಿರುಗಿ ಜ್ಞಾಪಕ ನಮಗೆ ಅಂತಂದ್ರೆ ನಿಮಗೆ ಜ್ಞಾಪಕ ಇರೋದು ಇವರು ಅಶ್ವತ್ಥಾಮಾಚಾರ್ಯರು ನೀ ಮತ್ತು ಈ ಕೂಸಿನ ಕಾಪಾಡ್ಬೇಕು ಅಂತ ಅದಕ್ಕೆ ನಿನ್ನ ತಂಗಿ ಮೊಮ್ಮಗ ಅಂತ ನೀ ಕಾಪಾಡ್ತಾ ಇದ್ದೀನಿ ಅಂತ ಮಾತಾಡ್ತಾರೆ. ಒಂದೊಂದು ಮಾತು ಮಹಾಭಾರತ ತಾತ್ಪರ್ಯ ಬರ್ತಕ್ಕಂಥದ್ದು ಸ್ವಾರಸ್ಯ ನೀವು ನೋಡ್ಬೇಕು. ಇದಕ್ಕಂದ್ರೆ ಇವ ಅಭಿಮನ್ಯುವ ಇರ್ತಕ್ಕಂಥವ ಸುಭದ್ರೆ ಗಂಡ, ಸುಭದ್ರೆ ಇರ್ತಕ್ಕಂಥದ್ದು ಕೃಷ್ಣನ ತಂಗಿ. ಆ ಅಭಿಮನ್ಯು ಮಗನ ಇರ್ತಕ್ಕಂಥ ಪರೀಕ್ಷಿತ್ ಮಹಾರಾಜ ಅವನಿಗೆ ಬಿಟ್ಟುಬಿಟ್ಟ ಕಾರಣ ಈ ಕಾಪಾಡ್ಬೇಕು ನಿನ್ನ ತಂಗಿ ಮಗನಿಗೋಸ್ಕರ ಮೊಮ್ಮಗನಿಗೋಸ್ಕರ ಅಂತ ಹೇಳಿ ಇದು ಅಶ್ವತ್ಥಾಮಾಚಾರ್ಯ ಮಾಡಿ ತಪ್ಪು. ಇದಕ್ಕೆಂದ್ರೆ ಈ 20 ಜನ ಇರ್ತಕ್ಕಂಥ ಮಕ್ಕಳು ಅವರೆಲ್ಲ ತಂಗಿ ಇರ್ತಾನೆ, ಕೃಷ್ಣ ತಂಗಿ ಇರ್ತಾನೆ. ವಸುದೇವ ಡಾಕ್ಟರ್ಸ್ ವಸುದೇವ ಮಗನಾಗಿರ್ತಾನೆ, ಕೃಷ್ಣ ಅವತಾರ ಮಾಡಿದ. ಅಲ್ಲಿ ಆ ಮಕ್ಕಳೆಲ್ಲರೂ ಸತ್ತು ಹೋಗ್ತಾರೆ, ಅವ್ರನ್ನೆಲ್ಲ ಕೃಷ್ಣ ಕಾಪಾಡಲ್ಲ. ರಾಜನ ಇರ್ತಕ್ಕಂಥ ಅವನ ಮಗನಾಗಿರ್ತಕ್ಕಂಥ ಅಭಿಮನ್ಯು ಮಗನಾಗಿರ್ತಕ್ಕಂಥ ಪರೀಕ್ಷಿತ ರಾಜನ ಕಾಪಾಡಿದ. ಅದಕ್ಕೆ ಅವರ ಪರೀಕ್ಷಿತ ರಾಜನ ಸ್ವರೂಪವಾಗಿರ್ತಕ್ಕಂಥದ್ದು ನೋಡಿದ್ರೆ ಅವತ್ತು ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯ ಪದವಿ ಮೋಕ್ಷವಾಗಿರ್ತಕ್ಕಂಥದ್ದು ಶ್ರೀಲಕ್ಕೆ ಯೋಗಿತ ಇರ್ತಕ್ಕಂಥ ದೊಡ್ಡ ಜೀವ ಮತ್ತು ತಂದೆಯಾಗಿರ್ತಕ್ಕಂಥವರಿಗೆ ಯಮಧರ್ಮರಾಜ ಮತ್ತು ವಾಯುದೇವರು ಮತ್ತು ಇಂದ್ರ ದೇವರು ಅಶ್ವಿನಿ ದೇವತೆಗಳು ಕೃಷ್ಣ ಪರಮಾತ್ಮನ ಆವೇಶ ಇರ್ತಕ್ಕಂಥ ಕಾರ್ಯದಲ್ಲಿ ಹುಟ್ಟಿದವ ಆ ಕಾರಣ ಕಾಪಾಡಿರುತ್ತ ಇದೆಲ್ಲ ನಾನು 108 ಸ್ಟಾರಿನಲ್ಲಿ ಬರುತ್ತೇನೆ. ಅದನ್ನ ಪುಸ್ತಕ ನೋಡಿ ಇದ್ರೆ ಆಚಾರ್ಯರು ಮಾಡಿರ್ತಕ್ಕಂಥ ಉಪಕಾರವಾಗಿರ್ತಕ್ಕಂಥದ್ದು ಹೇಗೆ ನಮಗೆ ತಿಳಿಯೋದು. ಅದಕ್ಕೆ ಆಮೇಲೆ ಏನಾಯ್ತು ಅಂದ್ರೆ ನಕುಲನ ಇರ್ತಕ್ಕಂಥ ಎಲ್ಲಿದ್ದ ಮಾಡಿರುವ
ಇದರಲ್ಲಿ ನಡುವೆ ಈಗ ಕಲಿಯುಗ ನಡುವರು ಅಂತ ಬರ್ತದೆ. ಕಲಿಯುಗ ಇರ್ತಕ್ಕಂಥದ್ದು ಬರ್ತಾ ಇದೆ. ಹಾಗೇಂದ್ರೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅದೃಶ್ಯ ಕಾಲದಲ್ಲಿ ಅದೇ ದ್ವಾಪರ ಯುಗ ಇರ್ತಕ್ಕಂಥದ್ದು ಮುಗಿಯ ಕಾಲ, ಸಂಧಿ ಕಾಲ ಅಂತ ಹೇಳರು. ಇಂಟರ್ವಲ್ ಕಲಿಯುಗ ಇರ್ತಕ್ಕಂಥದ್ದು ಆರಂಭ ಆಗ್ತಾ ಇರುತ್ತೆ. ಆಗ ಕಲಿಯುಗನ್ನ ತುಂಬಾ ಹೊಗಳಿ ಹೇಳ್ತಾರೆ. ಕಲಿಯರ್ದು ಔಷಧಿದೆ ರಾಜನ್ ಅಷ್ಟೇಕೋ ಮಹಾಗುಣ. ನೀವು ಬಂದು ಪರಮಾತ್ಮನಿಗೂ ಮತ್ತು ಹರಿವಾಯುಗಳಲ್ಲಿ ವಿಶೇಷವಾಗಿ ಒಂದು ಉಪಕಾರ ಸ್ಮರಣೆ ಹೇಳಬೇಕು. ಕಲಿಯುಗ ಇರ್ತಕ್ಕಂಥದ್ರಲ್ಲಿ ನಮಗೆ ದೇವರು ಜನ್ಮ ಕೊಟ್ಟ ಅಂತ ನೀವು ಸಂತೋಷ ಪಡಬೇಕು. ಕಲಿಯುಗ ಇರ್ತಕ್ಕಂಥದ್ರಲ್ಲಿ ಕೊಟ್ಟ ಅಂತ ನೀವು ದುಃಖ ಪಡಬಾರ್ದು. ಏನಕ್ಕೆ ಅಂತಂದ್ರೆ ಅದಕ್ಕೆ ನೀವು ನೋಡಿರಿ ಇದ್ರೆ ಇಲ್ಲಿ ಈ ಕಲಿಯುಗ ಇರ್ತಕ್ಕಂಥದ್ದು ಕಲಿಯುವುದಕ್ಕಿಂತ ತುಂಬಾ ಸುಪೀರಿಯರ್ ಇರ್ತಾನೆ. ಆದ್ರೆ ಕಲಿಯುಗ ಇರ್ತಕ್ಕಂಥದ್ದು ತುಂಬಾ ಸುಪೀರಿಯರ್. ಏನಕ್ಕೆಂದ್ರೆ ವೇದವ್ಯಾಸದೇವರು ಹೇಳಿರ್ತಕ್ಕಂಥ ಗ್ರಂಥ ಕೃಷ್ಣ ಪರಮಾತ್ಮ ಮಾಡಿರ್ತಕ್ಕಂಥ ಉಪದೇಶವೆಲ್ಲ ನಮ್ಮ ಮುಂದೆ ಇದೆ. ಅಷ್ಟು ಮಾತ್ರ ಅಲ್ಲ, ಇದಕ್ಕೆಂದ್ರೆ ಕೃತಿಯುಗದಲ್ಲಿ ಎಷ್ಟು ಪುಣ್ಯ ಮಾಡಿರೋ ಕೂಡ ಅದು ಒಂದು ಚಿಕ್ಕ ಪರತ ಸಿಕ್ಕದು. ಕಲಿಯುಗದಲ್ಲಿ ನೀವು ಒಂದು ಸಾರಿ ರಾಮಕೃಷ್ಣ ಅಂತ ಬಾಯಿಲೆ ಹೇಳಿರಿ ಅಂದ್ರೆ ಅದರಿಂದ ಮೋಕ್ಷ ಸಿಕ್ಕದು. ಅದಕ್ಕೆ ಕಲೆಯರ್ ದೋಷನಿದೆ ರಾಜನ್ ಅಷ್ಟೇ ಮಹಾನ್ ಗುಣ ಅಂತ ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ ಬರೋದು. ಕಲಿಯುಗ ಇರ್ತಕ್ಕಂಥದ್ದು ದೋಷ ಇರ್ತಕ್ಕಂಥದ್ದು ತಾನೆ ಆಕೆನಿಂಬದು. ಇದು ಕೂಡ ಅದರಲ್ಲಿ ಒಂದು ಒಳ್ಳೆ ಗುಣ ಇದೆ. ದೇವರು ಸ್ಮರಣೆ, ದೇವರ ನಾಮ ಸ್ಮರಣೆ ಮಾಡಿದ್ರು ಕೂಡ ತುಂಬಾ ಹೆಚ್ಚಾಗಿರ್ತಕ್ಕಂಥ ಪುಣ್ಯ ಇರ್ತಕ್ಕಂಥದ್ದು ಬರೋದು ಎಂಬುದಾಗಿ ಹೇಳಿ, ಅದಕ್ಕೆ ಆಮೇಲೆ ಈಗ ನಕುಲನ ಇರ್ತಕ್ಕಂಥವ ಎಲ್ಲಿದ್ದ ಹಾಗೇಳಿ ನಕುಲನ ಇರ್ತಕ್ಕಂಥವ ರಾಜ್ಯದಲ್ಲಿ ಈ ಎಸ್ಟಾಬ್ಲಿಷ್ಮೆಂಟ್ ಸಂಬಳ ಕೊಡ್ತಕ್ಕಂಥದ್ದು, ಈ ಆಳುಗಳನ್ನು ನೋಡ್ಕೊಂಬದು, ಇದರಲ್ಲಿ ಈ ಕೆಲಸ ಇರ್ತಕ್ಕಂಥದ್ದು ಮಾಡಿದ. ಭೀಮಸೇನ ದೇವರು ಏನ್ ಕೆಲಸ ಮಾಡಿದ್ರು ತಮ್ಮ ಅದಕ್ಕೆ ಹೇಳ್ತಾರೆ. ಅವ್ರು ಮಾಡಬೇಳೆ ಇದು ಮುಖ್ಯವಾದ್ದು. ಒಂದೊಂದು ಗ್ರಾಮದಲ್ಲೂ ಒಂದೊಂದು ಸಿಟಿಲು ಇದನ್ನು ಮಾಡ್ಬೇಕು. 5 ಒಳ್ಳೆ ಓದಿಕ ಬ್ರಾಹ್ಮಣ ಇರ್ತಕ್ಕಂಥವ್ರು, ವೇದ ಅಧ್ಯಯನ ಮಾಡಿರ್ತಕ್ಕಂಥ ಬ್ರಾಹ್ಮಣ ಇರ್ತಕ್ಕಂಥವ್ರದ್ದು ಅವರಿಗೆ ಸಂಬಳ ಪೋಷಣೆ ಎಲ್ಲ ಮಾಡಿ, ಅದರಿಂದ ಈ ಬ್ರಹ್ಮ ವಿಚಾರವಾಗಿರ್ತಕ್ಕಂಥದ್ದು ಚೆನ್ನಾಗಿ ನಡಿಬೇಕು, ವೇದ ಅಧ್ಯಯನ ನಡಿಬೇಕು ಎಂಬುದಾಗಿ ಅವರ ರಾಜ್ಯ ಪರಿಪಾಲನೆಯಲ್ಲಿ ಅವರು ಈ ಜ್ಞಾನ ಬೆಳೀತಕ್ಕಂಥ ಪೋರ್ಟ್ಫೋಲಿಯೋ ತಗೊಂಡ್ರು. ಅರ್ಜುನ ಇರ್ತಕ್ಕಂಥವೇ ಏನ್ ಮಾಡಿದ್ರು ಅಂತಂದ್ರೆ ಅವ ಒಂದು ಇತರ ರಾಜ್ಯದ ಇರ್ತಕ್ಕಂಥವ್ರನ್ನೆಲ್ಲ ಜಯಿಸಿ ಅವ ಈ ಮಾಡ್ತಕ್ಕಂಥ ಅಷ್ಟು ಮೇಲೆ ಆಗುವ ಇರ್ತಕ್ಕಂಥದ್ದಕ್ಕೆ ಹಣಮ ಇರ್ತಕ್ಕಂಥದ್ದು ಸಂಪಾದಿಸಲಿಕ್ಕೆ ಇವ ಮಾಡಿದ. ಯಾವ ರಾಜ್ಯವನ್ನು ಅವ ಕೊಲ್ಲಲ್ಲ. ಇದಕ್ಕಿಂತ ರಾಜ್ಯವನ್ನು ಜಯಿಸಿ ಕಪ್ಪ ತರಬೇಕು ಅಂತ ರಾಜ್ಯವನ್ನು ಕೊಂದು ತರಬಾರ್ದು. ಅದೆಲ್ಲ ಅರ್ಜುನ ಅಂತ ಅರ್ಜುನನ ಇರ್ತಕ್ಕಂಥ ದುಶ್ಯಾಸನನ ಒಂದು ಅರಣ್ಮನೆಯ ಇರ್ತಕ್ಕಂಥದ್ದಲ್ಲಿ ಅರ್ಜುನ ಇರ್ತಕ್ಕಂಥ ನಕುಲನ ಇರ್ತಕ್ಕಂಥ ಏನ್ ಕೆಲಸ ಮಾಡಿದ್ರು ಅಂತಂದ್ರೆ ಈ ಸ್ಯಾಲರಿ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆ ರಾಜ್ಯದಲ್ಲಿ ಇರ್ತಕ್ಕಂಥವರೆಲ್ಲ ಸಂಬಳ ಇರ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು, ಆ ಬೋತ್ಪುರಿಯ ಇರ್ತಕ್ಕಂಥದ್ದು ತಗೊಂಡ. ಅವ ಏನು ಮಾಡಿದ, ಶಲ್ಯರಾಜನ ಮಗಳ ಇರ್ತಕ್ಕಂಥವಳ ಮದುವೆ ಮಾಡಿಕೊಂಡು ದುರ್ಮುಖ ಅಂತ ಹೇಳಿ ಅವನು ಈ ದುರ್ಯೋಧನ ತಮ್ಮ ಆ ದುರ್ಮುಖನ ಪ್ಯಾಲೇಸ್ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಅವ್ರು 100 ಜನ 100 ಪ್ಯಾಲೇಸ್ ಅಲ್ಲಿ ಇದ್ರು. ಆ ದುರ್ಮುಖನ ಪ್ಯಾಲೇಸ್ ಆಗಿರ್ತಕ್ಕಂಥದ್ದಲ್ಲಿ ನಕುಲ ಇದ್ದ. ಅದಕ್ಕೆ ಆಮೇಲೆ ಸಹಜದಿಂದ ಇರ್ತಕ್ಕಂಥವ ಅವನ ಇರ್ತಕ್ಕಂಥವ್ ಏನ್ ಮಾಡಿದಂದ್ರೆ ಧರ್ಮರಾಜನಿಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಇದ್ದ. ಧರ್ಮರಾಜನ ಕಾಪಾಡ್ತಕ್ಕಂಥದ್ದು, ಅಣ್ಣನ್ನು ನೋಡ್ಕೊಬೇಕಾದ ಇರ್ತಕ್ಕಂಥದ್ದು ಕಾವಲುಗಾರನಾಗಿದ್ದ. ಅವ ಬಂದು ಏನಂತಂದ್ರೆ ಜರಾಸಂಧನ ಮಗಳ ಇರ್ತಕ್ಕಂಥವನ್ನ ಮದುವೆ ಮಾಡಿಕೊಂಡಿದ್ದ. ಆ ಜರಾಸಂಧನ ಮಗಳನ್ನ ಮಡಿ ಮಾಡಿಕೊಂಡು ಅವ ಬಂದು ದುರ್ಮರ್ಶನ ಎಂಬುದಾಗಿ ಅವ ಬಂದು ದುರ್ಯೋಧನ ತಮ್ಮ ಆ ದುರ್ಮರ್ಶನ ಮೇಲೆ ಅವ ಇದ್ರು. ಈ ಪ್ರಕಾರವಾಗಿ ಅವರೆಲ್ಲ ರಾಜ್ಯವಾಗಿರ್ತಕ್ಕಂಥದ್ದು ಪರಿಪಾಲನೆ ಮಾಡ್ತಕ್ಕಂಥ ಕಾಲದಲ್ಲಿ ಏನಾಯಿತು ಅಂತಂದರೆ ಆಗ ಪ್ರಪಾಳಯೇವ ಧರ್ಮ ಸಕೃಷ್ಣೇ ಸ್ವಯಮೇವ ಪಾರ್ಥೇಶು ಕಲಿರ್ಬಲಿಷ್ಠ. ಆಗ ಕಲಿ ಮತ್ತು ಬಲಿ ಇಬ್ಬರ ಇರ್ತಕ್ಕಂಥವರು ಆ ರಾಜ್ಯವಾಗಿರ್ತಕ್ಕಂಥದ್ರಲ್ಲಿ ಅನೇಕ ಸ್ಥಳದಲ್ಲಿ ಅದರ ನಾಶವಾಗಿರ್ತಕ್ಕಂಥದ್ದು ಮಾಡ್ತಾ ಇದ್ರು, ಕಲಿ ಆಗಿರ್ತಕ್ಕಂಥವ. ಆಗ ಕೃಷ್ಣ ಪರಮಾತ್ಮನ ಆಜ್ಞಾ ಪ್ರಕಾರವಾಗಿ ಆ ಕಲಿಯನ್ನು ಹಿಡ್ಕೊಂಡ್ ಬಾ ಎಂಬುದಾಗಿ ಭೀಮಸೇನ ದೇವರಿಗೆ ಹೇಳಿದ ಕೃಷ್ಣ. ಆಗ ಧರ್ಮರಾಜನ ಇರ್ತಕ್ಕಂಥವನ ಪರ್ಮಿಷನ್ ತಗೊಂಡು ಕೃಷ್ಣೇನ ಸಾಧು ಚೋದಿತು ಭೀಮ ತಾವು ಸಗಣಿ ವಿಚಿತ್ಯ
ಅವರಿಬ್ಬರು ಕಲಿ ಬಲಿ ಇಬ್ಬರು ಹಗ್ಗ ಹಾಕಿ ಕಟ್ಟಿ ಅವರಿಬ್ಬರು ಕರ್ಕೊಂಡು ಬಂದು ಧರ್ಮರಾಜನ ಮುಂದೆ ನಿಲ್ಲಿಸಿದ. ಆಗ ಕಲಿಯಾಗಿರ್ತಕ್ಕಂಥವರಿಗೂ ಧರ್ಮರಾಜನಿಗಿರ್ತಕ್ಕಂಥವರಿಗೂ ಸಂಭಾಷಣೆ ನಡೀತೆ. ಆಗ ಹೇಳಿದ ಕಲಿ ಏನ್ ಹೇಳಿದ ಅಂತಂದ್ರೆ, ದುರ್ಯೋಧನ ಇರ್ತಕ್ಕಂಥವ ಹೋಗುಳೆ ನನಗೆ ಬಂದು ನನ್ನ ಆಟವ ಇರ್ತಕ್ಕಂಥದ್ದು ಆಡ್ಬೇಕು. ಅದುವರೆಗೆ ಏನಂತಂದ್ರೆ ಅವನೇ ಕಲಿ ಇದ್ದ ಅಂತ ಅರ್ಥ. ನಾವೊಂದು ಮಾಡ್ಬೇಕಾಗಿಲ್ಲ. ಆದ ಕಾರಣ ಹೇಳಿದ ಈಗ ಕಲಿಕಾಲವ ಇರ್ತಕ್ಕಂಥದ್ದು ಬರ್ತೆ, ದುರ್ಯೋಧನನು ಹುಟ್ಟದ. ಆದ ಕಾರಣ ಈಗ ನನ್ನ ಕಾಲ, ಆದ ಕಾರಣ ನನ್ನ ಬಿಡಬೇಕು ಎಂಬುದಾಗಿ ಹೇಳಿದ. ಆಗ ಒಂದು ಮಾತ ಕಲಿಯೇ ಹೇಳಿದ, ಇದು ನೋಡ್ರಿ ಇದು ಮುಖ್ಯವಾದ್ದು. ವಾಸುದೇವ ಸಹಾಯೇಶು ತೇಜೋ ಯುಷ್ಮಾಸು ಮೇ ನಹಿ. ಆದ್ರೆ ನನ್ನ ಒಂದು ವ್ಯಾಪಾರವಾಗಿರ್ತಕ್ಕಂಥದ್ದು ವಾಸುದೇವನ ಇರ್ತಕ್ಕಂಥ ಕೃಷ್ಣ ಇರಾವರಿಯರು, ಅವರಿಂದ ನಿನ್ನ ಮಕ್ಕದಲ್ಲಿ ತೇಜಸ್ಸ ಇರ್ತಕ್ಕಂಥದ್ದಿದೆ. ಆದ ಕಾರಣ ಇದುವರೆ ನೀವಿಬ್ರು ಇರಾವರಿಲು ನಾವೊಂದು ಮಾಡ್ಲಿಕ್ಕೆ ಬಿಡಿಲ್ಲಾರ್ದು. ಆದ ಕಾರಣ ಇಲ್ಲೇ ಇದ್ರೆ ನಾ ಏನ್ ಮಾಡುವಂದ್ರೆ ಮೊದಲು ಹೇಳ್ತಾನ, ಮೊದಲು ನಾನು ಎಲ್ಲಿ ನುಗ್ಗುವೆ ಅಂತ ಹೇಳ್ತಾನ. ಮೊದಲು ನಾನು ರಾಜರಲ್ಲಿ ನುಗ್ಗುವೆ, ಬ್ರಾಹ್ಮರಲ್ಲಿ ನುಗ್ಗುವೆ. ಇದನ್ನ ಮಧು ನೀವು ಚೆನ್ನಾಗಿ ಗಮನಿಸ್ಬೇಕು. ಕಲಿ ಎಲ್ಲಿ ನುಗ್ಗುವ ಅಂದ್ರೆ ಮೊದಲು ರಾಜರಲ್ಲಿ ನುಗ್ಗುವೆ, ಅದಕ್ಕೆ ಆಮೇಲೆ ನಾನು ಬಂದು ಬ್ರಾಹ್ಮರಲ್ಲಿ ನುಗ್ಗುವೆ. ಅವರಿಬ್ಬರು ಕಳಿಸ್ಬಿಟ್ರೆ ರಾಜನೇ ಗಳಿಸಿದೆ ಅಂದ್ರೆ ರಾಜವೇ ಕೆಟ್ಟೋಗುತ್ತೆ. ಬ್ರಾಹ್ಮಣನೇ ಗಳಿಸಿದೆ ಅಂದ್ರೆ ಬ್ರಾಹ್ಮಣಿಗೆ ಎಲ್ಲರೂ ಹೋಗ್ತಾರೆ. ಆದ ಕಾರಣ ಅದುವರೆಗೂ ನಾನು ಅದಕ್ಕೊಂದು ಚಾನ್ಸ್ ಕೊಡ್ಬೇಕು. ಧರ್ಮರಾಜ ಹೇಳ್ತಾನ, ನೋಡು ನೀ ಎಷ್ಟು ಅಪ್ಪತ್ತು ಮಾತಾಡಿರ್ತೀರ, ಈಗ ಸರಿಯಾಗಿ ನಿಶ್ಚಿತ ಮಾತಾಡಿದ್ವಿ. ಆದ ಕಾರಣ ನಿನ್ನ ಬಿಟ್ಟು ಬಿಡ್ತಾರೆ. ಹಾಗೆ ತಡವಳೆ ಕೃಷ್ಣ ಪರಮಾತ್ಮ ಒಂದು ಮಾತಾಡ್ತಾನೆ, ದೈವಾತಿಗಂ ಏಕೇಶಾಂ ಗುರು ಸರ್ವಾತ್ಮನ ಕ್ವಚಿತೆ ತಮಾಹ ಭಗವಾನ್. ಆದ ಕಾರಣ ನೀವು ನೋಡ್ರಿ ಕೃಷ್ಣ ಈಗ ನಾವು ಹಂಚಿಕೆ ಬೇಕಾದಿಲ್ಲ. ಭಗವಾನ್ ಕೃಷ್ಣ ಯಾವತ್ತೇ ಪಾಂಡುವಂಶ ಸಂತಿ ಪಾಂಡುರಾಜನ ವಂಶವಾಗಿರ್ತಕ್ಕಂಥದ್ದು ಸಂತತಿ ಇರಾವರಿಲು ನೀ ಬರಬೇಡ. ಅದಕ್ಕೆ ಮೇಲೆ ಬಂದು ನೀ ಬೇಕಾದ್ರೆ ನಿನ್ನ ರೂಪ ಇರ್ತಕ್ಕಂಥದ್ದು ವಸ್ತು ಹಾಗೆ ಅಂತೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನ. ಆಗ ಇದುವರೆಯಲ್ಲೂ ಹಾಗೆ ಕೇಳ್ತಾನ, ಪಾಂಡುರಾಜನ ವಂಶ ನೀವು ತಿಳ್ಕೊಬೇಕು. ಪರೀಕ್ಷಿತ್ ಮಹಾರಾಜನ ಮೇಲೆ 6ನೇ ರಾಜ ಮೇಲೆ ಬರ್ತಕ್ಕಂಥದ್ದು ಅವನು ಬಂದು ಅದರಿಂದ ನಮಗೆ ಕ್ಷೇಮಕ ರಾಜ ಅಂತ ಹೇಳು. ಅವನು ಪರೀಕ್ಷಿತ ರಾಜನ ಗ್ರಾಂಡ್ಸನ್ ಅವ ಇರಾವರಿಲು 6ವರಿಲು ಕ್ಷೇಮಕ ರಾಜನ್ ವರಿಲು ತಾವತ್ ನತೆ ಶಕ್ತಿ ಪುರುವೃತ್ತ ಸುಪ್ರೀಂ ಬಹುತ್ತಲೆ. ಅದುವರಿಲು ಆ ಕ್ಷೇಮಕ ರಾಜ ಇರಾವರಿಲು ನೀ ಬರಬೇಡ, ನಿನ್ನ ಅಡ್ಡ ಇರ್ತಕ್ಕಂಥ ತೋರಿಸ್ಬೇಡ ಎಂಬುದಾಗಿ ಹೇಳಿ ಕೃಷ್ಣ ಪರಮಾತ್ಮವನ್ನ ಕಳಿಸ್ತಾನ. ಆಗ ಕಲಿ ಏನ್ ಮಾಡ್ತಾರಂದ್ರೆ ತಾನ್ ಪ್ರಣಮ್ಯ. ಆಗ ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಮಾಡ್ಬಿಟ್ಟು ಧರ್ಮರಾಜನಿಗೆ ನಮಸ್ಕಾರ ಮಾಡ್ಬಿಟ್ಟು ಭಯವು ಪಾರೆ ಸಮುದ್ರಾಶ್ರಯ ಗುಹಾಂ, ಸಮುದ್ರನ ದಾಟಿ ಒಂದು ಗುಹಾಲಿ ಹೋಗಿ ಒಡ್ಚೆ ನೋಡ್ತಾನ ಕಲಿ. ಹಾಗಂದ್ರೆ ಕ್ಷೇಮಕ ರಾಜನ್ ಬರೀಲು ಈ ಕಲಿಯಾಗಿರ್ತಕ್ಕಂಥವನು ತೊಂದರವಾಗಿರ್ತಕ್ಕಂಥದ್ದು ಹೆಚ್ಚು ಇಲ್ಲ ಎಂಬುದಾಗಿರ್ತಕ್ಕಂಥದ್ದು. ಕ್ಷೇಮಕ ರಾಜ ಹೋಗಿದ್ದಾನೆ, ಈಗ ನಾವೆಲ್ಲ ಇದ್ದಾರೆ. ಆದ ಕಾರಣ ಕಲಿ ತೊಂದರೆ ತುಂಬಾ ಹೆಚ್ಚಾಗಿರೋದು. ಪಾಠ ಓದ್ಬೇಕು ಬಳೆ ವಿಘ್ನ ಬರೋದು, ಪಾಠ ಓದ್ಬೇಕು ಬಳೆ ಸುಂದರ ಬರೋದು, ಪಾಠ ಓದ್ಬೇಕು ಬಳೆ ಮೈ ಜರ ಬರೋದು, ಎಲ್ಲ ವಿಧ ಉಪಾಧಿಗಳು ಬರೋದು. ಆದ್ರೆ ಉಪಾಧಿ ಬರೋ ವೇಳೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಇದನ್ನ ನೆನೆಸಿಟ್ಟು ಪರಮಾತ್ಮನ ನೆನೆಸಿದ್ರೆ ಅದೆಲ್ಲ ಸರಿಯಾಗ್ಬಿಡೋದು. ಅದಕ್ಕೆ ಆಮೇಲೆ ಮುಂದೆ ಒಂದು ಶ್ಲೋಕ ಪರಮಾತ್ಮ ಈಗ ಗೀತಾವೆಲ್ಲ ಮರ್ತೋಗಿ ಕೃಷ್ಣ ಪರಮಾತ್ಮ ಒಂದು ಮಾತಾಡಿದ. ಅದಕ್ಕೋಸ್ಕರ ಅಣುಗೀತಾ ಅಂತ ಹೆಸರು. ಗೀತಾ ಪ್ರಚಾರವಾಗಿರ್ತಕ್ಕಂಥದನ್ನ ಕೃಷ್ಣ ಪರಮಾತ್ಮ ತಿರುಗುವನಿಗೆ ಗೀತೋಕ್ತಂ ವಿವೃತಂ ಅಸ್ಮೈ ಪುನಃ ವಿಸ್ತರಸು ಅವದತೆ. ತಿರುಗು ಕೃಷ್ಣ ವಿಸ್ತಾರವಾಗಿ ಅಣುಗೀತಾಂಬದನ್ನ ಅರ್ಜುನಿಗೆ ಉಪದೇಶ ಮಾಡಿದ ಅಂತ ಬರ್ತದೆ. ಅದು 31 ಅಧ್ಯಾಯ. ಅಣುಗೀತಾ ಸಿಕ್ಕಲ್ಲ, 31 ಅಧ್ಯಾಯ ಇರ್ತಕ್ಕಂಥದ್ದು ಉಪದೇಶ ಮಾಡಿದ ಎಂಬುದಾಗಿರ್ತಕ್ಕಂಥದ್ದು ಬರುವ ಕಾಲದಲ್ಲಿ ಈ ಪ್ರಕಾರವಾಗಿ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ರು. ಸರಿ, ನಾವು ಬಂದ ಕೆಲಸ ಆಯ್ತು ಅಂತ ಕೃಷ್ಣ ಪರಮಾತ್ಮ ನಾವು ಹೋಗ್ಬಿಡ್ತೇನೆ ಅಂತ ಹೇಳಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಕಚನ್ಸಿದೆ ಕಾಲ ಅಲ್ಲಿ ದುಡ್ಡು ಹಸ್ತಿನಾಪುರದಿಂದ ಕೃಷ್ಣ ಪರಮಾತ್ಮ ದ್ವಾರಕಾಗ ಹೊರಟ. ಆಗ ದ್ವಾರಕಾಗ ಹೊರ ವೇಳೆ ನಡೆದು ದಾರಿಯಲ್ಲಿ ಒಂದು ಚಿಕ್ಕ ವಿಷಯ, ಅದಲ್ಲಿ ಪ್ರಮೇಯ ಏನು ಅದನ್ನು ನಾವು ತಿಳಿಯಬೇಕು.
ಉದಂಗರು ಋಷಿಯಾಗಿರ್ತಕ್ಕಂಥವ್ರು ಕೃಷ್ಣ ಪರಮಾತ್ಮನ ತಡೆದು ಏನ್ ಮಾಡಿರು ಅಂತಂದ್ರೆ ಅವರು ಹೇಳಿರು ಸಮಾಧಿ ವಿರತೋ ಉದಂಗ ಪರಿ ಪೃಷ್ಠ ಪತಿ ಪ್ರಭು ಹದಂ ದುರ್ಯೋಧನ ಪ್ರಾಗ ನೀವೆಲ್ಲ ಸೇರ್ಕೊಂಡು ನನಗೆ ತುಂಬ ಬೇಕಾದವ ಅವರಿಗೆ ಉದಂಗರಿಗೆ ಕಲಿ ಪ್ರವೇಶ ನಮಗೆ ತುಂಬ ಬೇಕಾದವ ದುರ್ಯೋಧನ ಇರ್ತಕ್ಕಂಥವನ್ನ ಕುಂದುಟ್ರಿ ಹಾಗಂತೇಳಿ ತುಂಬಾ ಕೋಪದಿಂದ ಕೃಷ್ಣ ಪರಮಾತ್ಮ ದ್ವಾರಕ್ಕೆ ಹೋಗವಳೆ ದಾರಿಯಲ್ಲಿ ತಡೆದುಂಡು ಆದ ಕಾರಣ ಶಿಷ್ಯ ಪದ ಕೋಪೇನ ಶಬ್ದ ಈ ಕೋಪದಿಂದ ನಾನು ನಿಮಗೆ ಶಾಪ ಕೊಡ್ತೇನೆ ಅಂತ ಬವಳೆ ಒಂದು ತತ್ವ ತುಂಬಾ ಜಾಗೃತಿಯನ್ನು ತಿಳ್ಕೋಬೇಕು. ಇಂಥ ಮಾರಿ ಇರ್ತಕ್ಕಂಥ ಉದಂಕ ಋಷಿಗಳಿಗೆ ಪರಮಾತ್ಮ ಏನ್ ಮಾಡಿದ ಅಂತಂದ್ರೆ ಆ ಶ್ಲೋಕ ನೋಡ್ರಿ ಏನು ಕೇಶವು ಅಶಮಯದ ಶಾಸಕ್ಯ ವಿಶ್ವರೂಪ ಪ್ರದರ್ಶ ವಿಶ್ವರೂಪ ಇರ್ತಕ್ಕಂಥ ತೋರಿಸ್ತಾರ. ಏನಕ್ಕೆ ಅಂದ್ರೆ ಅವರು ಅನೇಕ ವರ್ಷ ತಪಸ್ಸು ಮಾಡಿದವರು ಈಗ ಒಂದು ಕೋಪದಿಂದ ಈಗ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅವರು ಒಂದ್ ವೇಳೆ ಶಾಪ ಕೊಟ್ರು ಅಂತಂದ್ರೆ ಅವರಿಗೊಂದು ಕೃಷ್ಣ ಪರಮಾತ್ಮ ಶಾಪ ಕೊಟ್ಟ ಪಾಪದಿಂದ ಅವ್ರು ಮಾಡಿರ್ತಕ್ಕಂಥ ತಪಸ್ಸೆಲ್ಲ ಹಾಳಾಗಿ ಅವ್ರನ್ನ ನರಕ ಕಳಿಸ್ಬೇಕಾಗ್ಬರೋದು. ಆದ್ರೆ ಅವ್ರ ಸ್ವಭಾವದಲ್ಲಿ ಒಳ್ಳೆಯವರು, ಅದಕ್ಕೋಸ್ಕರ ವಿಶ್ವರೂಪ ಇರ್ತಕ್ಕಂಥ ತೋರ್ಸೋಣ ಅವ್ರಿಗೆ ಜ್ಞಾಪ ಬಂದು ಎಲ್ಲ ಮರ್ತೋಗಿ ಏನ್ ಮಾಡಿರು ಮತ್ಭಕ್ತ ನಿರತಮೇವ ಮತ್ತು ಆರಾಧನೆ ತತ್ಪರ ಮಾಂ ಅವಜ್ಞಾಯ ನಿರಯಂ ಮನಸ್ಕಾರಂ ಪ್ರಜೇದತಿ. ಅದ ಕಾರಣ ನನ್ನ ಭಕ್ತ ಉದಂಕರ ಇರ್ತಕ್ಕಂಥವ ಎಷ್ಟೋ ವರ್ಷ ತಪಸ್ಸು ಮಾಡಿದ್ದಾನ, ಈಗೇನೋ ಬಂದು ಮೇಲೆ ಕಲಿಯಾವಶದಿಂದ ಮಾತಾಡ್ತಾ ಇದ್ದಾನ, ಅದಕ್ಕೆ ಅವನ್ನ ಸರಿ ದಾರಿಗೆ ತರ್ಲಾಂಗಿದ್ದೆ ಅಂತಂದ್ರೆ ತಪ್ಪು ಅಂತೇಳಿ ಪರಮಾತ್ಮ ಸ್ವರೂಪ ಇರ್ತಕ್ಕಂಥ ತೋರ್ಸೋಣ ಅವರಿಗೆ ತಾವು ಮಾತಾಡಿದ್ದು ಕೂಡ ತಪ್ಪು ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ಅಲ್ಲಿ ನೋಡ್ರಿ ತಮೇವ ಶರಣಮೇಯವು. ಅದ ಕಾರಣ ತಪ್ಪು ಮಾಡೋದು ದೊಡ್ಡದಲ್ಲ, ನಾವು ತಪ್ಪು ಮಾಡಿದ್ದನ್ನ ತಪ್ಪು ಅಂತ ಹೇಳ್ಕೊಂಡು ದೇವರಲ್ಲಿ ಪಶ್ಚಾತ್ತಾಪ ಪಡ್ತಕ್ಕಂಥದ್ದು ದೊಡ್ಡ ಗುಣ. ಹಾಗಿದ್ದು ಅಂದ್ರೆ ಇನ್ಮೇಲೆ ಆ ತಪ್ಪು ಮಾಡಾರು. ಆದ ಕಾರಣ ಪರಮಾತ್ಮನ ಇರ್ತಕ್ಕಂಥವಲ್ಲಿ ಪಶ್ಚಾತ್ತಾಪ ಅಭಿಮತ ಅವರು ಏನ್ ಮಾಡಿದ್ರು ತಮೇವ ಶರಣಮೇಯವು. ಆ ಪರಮಾತ್ಮನಲ್ಲೇ ಶರಣ ಇರ್ತಕ್ಕಂಥದ್ದು ಒಂದವನು ಪರಮಾತ್ಮನ ಇರ್ತಕ್ಕಂಥವ ತಸ್ಮೈ ದೇವೋ ಅಭಯತತ್ವ ಅವನಿಗೆ ಅಭಯವಾಗಿರ್ತಕ್ಕಂಥದ್ದು ಕೊಟ್ಟು ನಿಮಗೆ ಅಮೃತವಾಗಿರ್ತಕ್ಕಂಥದ್ದು ನಾನು ಕೊಡ್ತೇನೆ ಹೇಳ್ಬಿಟ್ಟು ಅದನ್ನ ನಾನು ಇವರಲ್ಲಿ ಇತರದಲ್ಲಿ ಕಳಿಸ್ತೇನೆ ಅಂತ ಹೇಳ್ಬಿಟ್ಟು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ದ್ವಾರವತಿ ಪ್ರಭು ಯಯೋ ಅವ ದ್ವಾರಕ ಮುಂದೆ ಹೋದ. ಆಗ ಅಲ್ಲಿ ಬಂದು ಕೃಷ್ಣ ಪರಮಾತ್ಮ ದೇವೇಂದ್ರನ ಬಂದು ಆಜ್ಞೆ ಮಾಡಿ ಅಮೃತವಾಗಿರ್ತಕ್ಕಂಥದ್ದು ಉದಂಕರಿಗೆ ಕೊಡು ಅಂತಂದ. ಆಗ ದೇವೇಂದ್ರ ಒಂದು ಮಾತು ಹೇಳಿದ, ಇದರಲ್ಲಿ ಎರಡನೇ ಪ್ರಮೇಯ. ಇದ್ರೆ ಅಮೃತ ಕುಡಿಬೇಕು ಅಂದ್ರೆ ದೇವತೆ ಇರಬೇಕು, ಇವರು ಋಷಿಗಳಾಗಿದ್ದಾರೆ, ಇವರಿಗೆ ಅಮೃತ ಕುಡಿತಕ್ಕಂಥ ಯೋಗ್ಯತೆ ಇಲ್ಲ. ಆದ ಕಾರಣ ಕೃಷ್ಣ ಪರಮಾತ್ಮನಿಗೆ ಹೇಳ್ತಿ, ಆದ ಕಾರಣ ನಾನು ಅವ್ರನ್ನ ಏಮಾರಿಸಿ ಮಾಡ್ತೇನೆ, ಈ ತಪ್ಪ ತಿಳ್ಕೊಂಬೇಡ ಹಾಗೆ ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ಸರಿ ಹಾಗೆ ಅಂತ ಹೇಳಿದ. ಆದ ಕಾರಣ ಅವರು ವಿಚಿತ್ರವಾಗಿರ್ತಕ್ಕಂಥ ವಿಕಾರ ರೂಪವಾಗಿರ್ತಕ್ಕಂಥದ್ದು ತಗೊಂಡು ಕೈ ಬಂದು ಈ ಅಮೃತವಾಗಿರ್ತಕ್ಕಂಥದನ್ನ ಕೊಳಕು ಪಾತ್ರೆಯಲ್ಲಿ ಇಟ್ಟುಂಟು ಅಮೃತವನ್ನ ಎಲ್ಲಿಟ್ಟರು ಅಮೃತ ತಾನೆ, ಅಮೃತ ಯಾರಿಟ್ಟಿದ್ರು ಅಮೃತ ತಾನೆ ಎಂಬುದು ಅದು ಅಮೃತದ ತತ್ವ. ಆದ ಕಾರಣ ಅದನ್ನು ತಿಳಕೊಳ್ಳಕ್ಕೆ ಅವರು ಇಟ್ಟಂತ ಸ್ಥಳ, ಅವ್ರು ತಗೊಂಡ್ಬಂದ ಪಾತ್ರೆ, ಅವರು ನೋಡ್ತಕ್ಕಂಥ ಹುಡುಗ ಎಲ್ಲ ಸರಿಯ ಇಲ್ಲ ಎಂಬುದಾಗಿ ನೋಡಿ ಉದಕರಾಗಿರ್ತಕ್ಕಂಥ ಅವರು ಅಮೃತ ಬೇಡ ಹೋಗು ಹಾಗೆ ಅಂತೇಳಿ ಕೂಗಿಸಿ ಕಳಿಸೋಣೆ. ಇವರು ಬಂದು ಏನಾಯ್ತು ಅಂತಂದ್ರೆ ಇಂದ್ರ ಬಂದು ಎಲ್ಲಾ ದೇವತೆಗಳಾಗಿರ್ತಕ್ಕಂಥವ್ರು ತುಂಬಾ ಸಂತೋಷ ಪಟ್ಟರು, ಇಂದ್ರಾಣಿ ಮಾಡಿದ್ದು ಸರಿ ಎಂಬುದಾಗಿರ್ತಕ್ಕಂಥದ್ದು. ಆದ ಕಾರಣ ಈಗ ನಿಮಗೊಂದು ಸಂದೇಹ ಬರ್ಬೋದು, ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಅಮೃತ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಅಮೃತ ಕೊಡಲ್ಲ ಅಂದ್ಬಿಟ್ಟು ಅದಕ್ಕೆ ಉತ್ತರವಾಗಿರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮ ತಿರುಗಿ ಬರೋ ವೇಳೆ ಇವರು ನೋಡ್ತಾರೆ. ಅದಕ್ಕೆ ಉತ್ತರವಾಗಿರ್ತಕ್ಕಂಥದ್ದು ಏನು ಅಂತ ಹೇಳ್ತಾರೆ, ಆಹಾರವನ್ನ ಇಟ್ಟಿರ್ಬೇಕು ಅಂತ. ಅದು ಬಂದು ಕೃಷ್ಣ ಪರಮಾತ್ಮ ದ್ವಾರಕಾಲಿದ್ದಾನ, ಅಲ್ಲೇ ತಿರುಗಿ ಹಸ್ತಿನಾಪುರಕ್ಕೆ ಬರ್ತಾನೆ. ಬರೋ ಕಾಲದಲ್ಲಿ ಉದಂಕರ ಭೇಟ್ ಮಾಡೋ ಕಾಲದಲ್ಲಿ ಈ ವಿಷಯವಾಗಿರ್ತಕ್ಕಂಥದ್ದು ಬರುತ್ತೆ. ಆಗ ಈಗ ನಡುವಲ್ಲಿ ಏನು ಅಂತಂದ್ರೆ ಕೃಷ್ಣ ಪರಮಾತ್ಮ ದ್ವಾರಕ ಹೋಗೋಣ, ಇವ ಧರ್ಮರಾಜನ ಇರ್ತಕ್ಕಂಥವ ವೇದ ವ್ಯಾಸದೇವರು ಹೇಳಿರು, ನಾನು ಬಂದು
ಇಂಥ ಮರಿ ಅಶ್ವಮೇಧ ಯಾಗವಾಗಿರ್ತಕ್ಕಂಥದ್ದು ಮಾಡಬೇಕು ಅಂತ. ಈ ಅಶ್ವಮೇಧ ಯಾಗವಾಗಿರ್ತಕ್ಕಂಥದ್ದು ತುಂಬಾ ಮುಖ್ಯ. ಆದರೂ ಕೂಡ ಈ ಮುಗಿದೋಗುತ್ತೆ ಈ ಅಧ್ಯಾಯ. 15 ವರ್ಷ ಮಾಡ್ತಾನೆ ಅದನ್ನ. ಅಶ್ವಮೇಧ ಯಾಗವಾಗಿರ್ತಕ್ಕಂಥದ್ದು ಒಂದಿನಲ್ಲ 2 ದಿನ ಅಲ್ಲ. ಅದಕ್ಕಾದ್ರೆ ಈ ಅಶ್ವಮೇಧ ಯಾಗವಾಗಿರ್ತಕ್ಕಂಥದ್ದು ಮಾಡಬೇಕು. ಅದಕ್ಕೆ ಬಹಳ ಹಣವಾಗಿರ್ತಕ್ಕಂಥದ್ದು ಬೇಕು. ಅನೇಕ ಬ್ರಾಹ್ಮರು ಋಷಿಗಳು ಎಲ್ಲರೂ ತರಿಸ್ಬೇಕು. ಊಟ ತಿಂಡಿ ಇತ್ಯಾದಿಗಳಾಗಬೇಕು. ದಾನ ಧರ್ಮ ಎಲ್ಲ ಆಗ್ಬೇಕು. ಆದ ಕಾರಣ ಅದಕ್ಕೆ ಈ ಯುದ್ಧದಲ್ಲಿ ಯಾವ ರಾಜರು ಬಂದರು, ಅವ್ರು ಬದುಕಿರ್ತಕ್ಕಂಥವ್ರು ಇಲ್ಲ, ಅವರು ಇರ್ತಕ್ಕಂಥವ್ರು ಅವ್ರ ಹತ್ರದಿಂದ ಹಣ ತರಬಾರ್ದು, ಬೇರೆಯವ್ರ ಹತ್ರದಿಂದ ಹಣ ತರಬೇಕು ಎಂಬುದಾಗಿ ಅಭಿಪ್ರಾಯವಾಗಿರ್ತಕ್ಕಂಥದ್ದು ಮಾಡಿಕೊಂಡು ಕೂತಿದ್ದ. ಆ ವೇಳೆ ವೇದವ್ಯಾಸದೇವರಲ್ಲಿ ಬಂದರು. ವಿಜ್ಞಾಯ ಆವಿರ್ಭೂತು ಹಿಮವತಃ ಶೃಂಗಂ ಯಜ್ಞಾಮಿ ಸಂಗತಂ ಅಂತ ಇದೊಂದು ಮುಖ್ಯವಾದ ಸ್ಥಳ. ಆಗ ವೇದವ್ಯಾಸದೇವರು ಬಂದು, ಧರ್ಮರಾಜ ನೀ ಸಂಕಟ ಪಡ್ತಕ್ಕಂಥದ್ದು ಎದಕ್ಕೆ ಅಂತ ಹೇಳಿದ್ದೆ? ಅಶ್ವಮೇಧ ಆಗಬೇಕು ಅಂತ ಸಂಕಟ ಪಡ್ತಾ ಇದ್ದಿ, ಅದಕ್ಕೆ ದ್ರವ್ಯ ತುಂಬ ಬೇಕು ಅಂತ ಬೇಕಾಗಿದ್ದಿ, ಅದ್ರಲ್ಲಿ ಒಂದು ಕಂಡೀಷನ್ ಬೇರೆ ಹಾಕಿಟ್ಟಿದ್ದಿ. ಆದ ಕಾರಣ ದ್ರವ್ಯ ಸಿಕ್ಕಾಗುದಿಲ್ಲ. ಆದ ಕಾರಣ ಅಶ್ವಮೇಧ ಆಗೋದಿಲ್ಲ. ಹಾಗೆ ಅಂತ ಅದನ್ನು ಮಾಡ್ತಿಲ್ಲ. ಇಲ್ಲ, ಅದಕ್ಕೊಂದು ಚರಿತ್ರೆ ಹೇಳ್ತಾರೆ ನೋಡು. ಇದಕ್ಕೆಂದ್ರೆ ಮೇರು ಪರ್ವತವಾಗಿರ್ತಕ್ಕಂಥದ್ದಲ್ಲಿ ಸಾಕ್ಷಾತ್ ಪರಮಾತ್ಮ ವಿಷ್ಣುವೇ ಬಂದು ಯಾಗವಾಗಿರ್ತಕ್ಕಂಥದ್ದು ಮಾಡ್ತಾ ಇದ್ದ. ಆಗ ಯಾಗ ಮಾಡಿಬಿಟ್ಟು ಬಿಟ್ಟು ಹೋದವಿರ್ತಕ್ಕಂಥ ಪಕ್ಷಿಶವಾಗಿರ್ತಕ್ಕಂಥದ್ದು ಎಷ್ಟೋ ಕೋಟಿ ಆಗಿರ್ತಕ್ಕಂಥದ್ದಿದೆ. ಅದನ್ನೆಲ್ಲ ನೀನು ತಮ್ಮಂದ್ರು ಎಲ್ಲ ಸೇರಿಕೊಂಡು ತಗೊಂಡ್ ಬಂದ್ರಿ ಅಂತಂದ್ರೆ ಅದನ್ನೆಲ್ಲ ಕಾಪಾಡ್ತಾ ಇರ್ತಕ್ಕಂಥವ್ರು ರುದ್ರದೇವರ ಇರ್ತಕ್ಕಂಥವ್ರು ಇದ್ದಾರೆ. ನೀನು ರುದ್ರನಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನ ಸ್ಮರಣ ಮಾಡಿಕೊಂಡು ಅಲ್ಲಿ ಹೋದ್ರಿ ಅಂದ್ರೆ ನಿಮಗೆಲ್ಲ ಸುಖ ಅದು ಎಂಬುದಾಗಿ ಹೇಳೋ ಕಾಲದಲ್ಲಿ ಇವರೆಲ್ಲ ಹೊರಟು ಎಲ್ಲ ಮೇರು ಪರ್ವತವಾಗಿರ್ತಕ್ಕಂಥದ್ದು ಕೂಗಿ ಅಲ್ಲಿ ತರ್ತಕ್ಕಂಥ ನಗೆ ಹೇಳ್ತಾರೆ. 100 ಯೋಜನ ಆ ಬಂಗಾರವಾಗಿರ್ತಕ್ಕಂಥದ್ದನ್ನ ಹಾಕ್ಬೇಕು ಅಂದ್ರೆ 100 ಯೋಜನ ಅಷ್ಟು ಮೈಲ್ ಹಾಕ್ಬೋದು ಅಂತ ಮರಿ ಇರ್ತಕ್ಕಂಥ ಬಂಗಾರ ಬೆಳ್ಳಿ ಎಲ್ಲ ಇತ್ತು. ಅದನ್ನೆಲ್ಲ ಧರ್ಮರಾಜ ಇತರ ಪಾಂಡವರ ಇರ್ತಕ್ಕಂಥವರೆಲ್ಲೂ ಆನೆ, ಕುದುರೆ, ಬೆಂಟೆ, ಹಸುಗಳು ಇತ್ಯಾದಿಗಳು, ಬಂಡಿಗಳು, ರಥಗಳು ಇದೆಲ್ಲ ತಗೊಂಡು ಬಂದು ಸೂರ್ಯನಂಗೆ ಬೆಳಕಿಂದ ಸಂತೋಷದಿಂದ ಬಂದು ಧರ್ಮರಾಜನ ಇರ್ತಕ್ಕಂಥವ ಹಸ್ತಿನಾಪುರವಾಗಿರ್ತಕ್ಕಂಥದ್ದಕ್ಕೆ ಬಂದು ಸೇರಿದ. ಆ ವೇಳೆ ಈಗ ಕೃಷ್ಣ ಪರಮಾತ್ಮ ಅಟ್ ದ ಟೈಮ್ ತದಯ ಏವ ವಾಸುದೇವೋಪಿ ಸಭಾಯಾಮ್ ಸಮುದ್ರತ ಆಗಚ್ಚ ಹಸ್ತಿನಾಪುರಂ. ಆಗ ವಾಸುದೇವನ ಇರ್ತಕ್ಕಂಥವನು ಮಗನಾಯ ಅವತಾರ ಮಾಡಿರ್ತಕ್ಕಂಥ ಕೃಷ್ಣ ಪರಮಾತ್ಮರು ಹಸ್ತಿನಾಪುರವಾಗಿರ್ತಕ್ಕಂಥದ್ದಕ್ಕೆ ಹೊರಟ. ತನ್ನ ಹೆಂಡತಿಯರನ್ನ ಕರ್ಕೊಂಡು ಹೊಟ್ಟದ, ತಂಗಿ ಆಗಿರ್ತಕ್ಕಂಥ ಸುಭದ್ರೆ ಆಗಿರ್ತಕ್ಕಂಥವಳು ಕರ್ಕೊಂಡು ಹೊಟ್ಟದ. ಈ ಕರ್ಕೊಂಡು ಹೋದ. ಅದಕ್ಕೆ ಮುಂಚೆ 2 ಶ್ಲೋಕದಲ್ಲಿ ಇದಕ್ಕೆಂದ್ರೆ ಇಲ್ಲಿ ಕೃಷ್ಣ ಪರಮಾತ್ಮನ ಭಾರತ ಬರೋಣ. ಸುಭದ್ರೆ ಆಗಿರ್ತಕ್ಕಂಥವಳು ತುಂಬಾ ಆತಂಕ ಪಡ್ತಾಳೆ. ಇದಕ್ಕೆಂದ್ರೆ ಅಭಿಮನ್ಯು ಊಟ ಹಾಗೆ ತಪ್ಪೋದಕ್ಕೆ. ಆಗ ಕೃಷ್ಣ ಪರಮಾತ್ಮ ಅವಳಿಗೆ ಬಂದು ಸಮಾಧಾನವಾಗಿರ್ತಕ್ಕಂಥದ್ದು ಹೇಳಿ ಒಳ್ಳೆ ಮಾತಾಡ್ತಕ್ಕಂಥದ್ದು ಹೇಳಿ ಬಂದ. ಆಗ ಈಗ ತಿರುಗಿ ಬರೋ ವೇಳೆ ಇಲ್ಲಿ ಕಾದಿದ್ದಾರೆ ಇವರು ಉದಕರ ಇರ್ತಕ್ಕಂಥವ್ರು. ಅದೇನಂದ್ರೆ ಇದರಲ್ಲಿ ಸಂಸ್ಕೃತವನ್ನು ಗಮನಿಸ್ಬೇಕು. ತತ್ಕಾಮ ವರ್ಷಿಣ ಮೇಘಾಂ ತಸ್ಯ ತದ್ದು ತದ್ದು ಕಾರ್ತಿಕ ಸ್ವಪರಂ ಸ್ವಪರಂ ಕೃತ್ವ ಜಗಾಮ ಜಗದಾಕ್ವಯಂ ಹಸ್ತಿನಾಪುರ. ಆಗ ಉದಕ್ಕರಲ್ಲಿ ಕಾದಿದ್ರು. ಉದಕ್ಕರ ಕಾದಿನ ಬಳೆ ಅವರು ಹೇಳಿರು ತುಂಬಾ ನೀರಿಡಿಕೆ ಆಗತ್ತೆ. ಹಾಗೆ ಕೃಷ್ಣ ಬರವಣ್ಣ ಹೇಳಿರು ಕೃಷ್ಣ ಬರವಣ್ಣ ನೀರಿಡಿಕೆ ಆಗತ್ತೆ ಅಂತ ಒಂದು ಕ್ಷಣದಲ್ಲಿ ಬೇಗವಾಗಿರ್ತಕ್ಕಂಥದ್ದು ತರಿಸಿ ಅದರಿಂದ ಒಳ್ಳೆ ನೀರಾಗಿರ್ತಕ್ಕಂಥದ್ದು ಬರಂಗ್ ಮಾಡಿ, ಕಲ್ಕಟ್ಟಾಗ ನೀರಾಗಿರ್ತಕ್ಕಂಥದ್ದು ಮಾಡಿ, ಆ ನೀರಾಗಿರ್ತಕ್ಕಂಥದ್ದು ಅವರು ಆಕಾಶವಾಗಿರ್ತಕ್ಕಂಥ ಗಂಗೆ ಕುಡಿಯಂಗ್ ಮಾಡಿರು. ಹಾಗೆ ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ನಿನಗೆ ಬಂದು ನಾನು ಅಮೃತ ಕೊಡ್ತೇನೆ ಅಂತ ಹೇಳಿದ ಮಾತಿನ್ನು ಕಾಪಾಡು ಅಂತಂಬದು ಹೇಗೆ ಅಂತಂದರೆ, ಇವರ ಅಮೃತ ಅಂದ್ರೆ ನೆನ್ಸಿಟ್ಟಿದ್ರು. ಅಮೃತ ಅಂತಂದ್ರೆ ಏನಂತ ಅಂದ್ರೆ ಪಯ ಕೀಲಗಳು ಅಮೃತಂ. ಹಾಗೆಂದ್ರೆ ಪಯವಾಗಿರ್ತಕ್ಕಂಥದ್ದು ನೀರಿ ಒಂದು ಅಮೃತ ಎಂಬ ಶಬ್ದವಾಗಿರ್ತಕ್ಕಂಥದ್ದು ಉಂಟು. ಹಳೆಯ ಕಾಲದಲ್ಲಿ ನೀವು ನೋಡ್ರಿ ಅಂದ್ರೆ ಪುಟ್ಸವಳಿಗೆ ಅಡಿಯವರಿಗೆ ತಿಳಿದು ಬ್ರಾಹ್ಮರಿಗೆ ತಿಳಿದು ಅಮೃತ ಬೇಕಂತ ಕೇಳರು. ಹಾಗಂದ್ರೆ ನೀರ್ ಬೇಕಂತ ಅರ್ಥ.
ಕುಡಿಯ ನೀರು ಬೇಕಂತ ಅರ್ಥ. ಆದ ಕಾರಣ ಈಗ ನೀರು ಬರ ಇತಿ ಉಕ್ತ ಜಲಸ್ಯ ಅಮೃತತ್ವೇನ. ಈಗ ಪರಮಾತ್ಮನ ಅನುಗ್ರಹದಿಂದ ನೀರು ಕೊಟ್ಟರು ಅದು ಅಮೃತ ಮಾತು ಒಂದರ್ಥ. ಇನ್ನೊಂದರ್ಥ ಅದು ನೀರಿಗೆ ಅಮೃತ ಅದು ಅರ್ಥ. ಎರಡು ಇಟ್ಟೊಂದು ಅನುಗ್ರಹ ಇರ್ತಕ್ಕಂಥ ಮಾಡಿಬಿಟ್ಟು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅಲ್ಲಿ ಆ ಸಭೆಯ ಇರ್ತಕ್ಕಂಥದಕ್ಕೆ ಹೋಗಿ ಸೇರಿದ. ಅಲ್ಲಿ ಎಲ್ಲಿ ಧರ್ಮರಾಜನ ಇರ್ತಕ್ಕಂಥವ ಮಾಡ್ತಕ್ಕಂಥ ಸಭೆಗೆ ಈಗ ಪಾಂಡವರ ಇರ್ತಕ್ಕಂಥವರು ಮತ್ತು ವೇದವ್ಯಾಸದೇವರು ಮತ್ತು ಪುರುಷೋತ್ತಮನ ಇರ್ತಕ್ಕಂಥ ಪರಮಾತ್ಮ ಎಲ್ಲರೂ ಬಂದು ಹಸ್ತಿನಾಪುರ ಇರ್ತಕ್ಕಂಥದ್ದಲ್ಲಿ ಸಭೆಯ ಇರ್ತಕ್ಕಂಥದ್ದು ಮತ್ತು ಸೇರಿರು. ಆಗ ನಡುಲು ಒಂದೇನಾಯ್ತು ಅಂತಂದ್ರೆ ಈಗ ದ್ರೋಣ್ಯ ಅಸ್ತ್ರ ಸೂಚಿತ ಬಾಲಂ ದೃಷ್ಟ ಕೃತ್ವಾಧಿಕ ಸ್ತ್ರೀಯ ಶರಣಂ ವಾಸುದೇವಂ ಜಗತ್ಪತಿಂ ಹಾಗೆಂತಪ್ಪದು ನಡುವಲ್ಲಿ ಪರೀಕ್ಷಿತ್ ಮಹಾರಾಜರ ಕಥೆಯಾಗಿರ್ತಕ್ಕಂಥದ್ದನ್ನು ಹೇಳ್ತಾರೆ. ಆ ಕಾಲದಲ್ಲಿ ಉತ್ತರಾದೇವಿಯ ಇರ್ತಕ್ಕಂಥವಳು ಅಭಿಮನ್ಯು ಹೆಂಡತಿಯಾಗಿರ್ತಕ್ಕಂಥವಳು ಬಂದು ಅವಳ ಹಡದಲ್ಲಿ ಕೂಸಿನ ಹಡಿಯವಳ ಹಾಕುವುದು ಸತ್ತೋಯ್ತು. ಸ್ಟಿಲ್ ಬಾರ್ನ್ ಚೈಲ್ಡ್. ಮೊದಲು ಪರಮಾತ್ಮನ ಇರ್ತಕ್ಕಂಥ ಗರ್ಭದಲ್ಲಿ ದ್ರೋಣಾಚಾರ್ಯರು ಇವರು ಅಶ್ವತ್ಥಾಮಾಚಾರ್ಯ ಅಷ್ಟರಿಂದ ಕಾಪಾಡಿದ್ರು ಕೂಡ ಆ ಕೂಸ ಇರ್ತಕ್ಕಂಥದ್ದು ಈಗ ಉತ್ತರಾದೇವಿ ಅಡಿಯವಳೆ ಆ ಕೂಸ ಇರ್ತಕ್ಕಂಥದ್ದು ಸತ್ತೋಯ್ತು. ಎದಕ್ಕೆ ಅಂದ್ರೆ ದ್ರೋಣಾಚಾರ್ಯರು ಬಿಟ್ಟ ಒಂದು ಅಸ್ತ್ರದಿಂದ ಆಗ ಪ್ರತ್ಯಕ್ಷ ಮಹಾತ್ಮಾನ ಗರ್ಭೆ ರಕ್ಷಿತಂ ಪ್ರಸವೇಯಂ ಪುನಃ ಜೀವಯಾಮಾಸ ಕೇಶವ ಪಾರ್ಥ ತಂತವೇ. ಇದಕ್ಕೆಂದ್ರೆ ಪಾರ್ಥವರ ಇರ್ತಕ್ಕಂಥವರು ಪಾಂಡುರಾಜನ ವಂಶವನ್ನ ಕಾಪಾಡ್ತಾರೆ ಅಂತ ಕೊಟ್ಟ ಕಾರಣ ತಿರುಗು ಪರಮಾತ್ಮನ ಇರ್ತಕ್ಕಂಥ ಒಂದು ಸಾರಿ ಆ ಕೂಸಿನ ಕಾಪಾಡಿದ್ರು ಕೂಡ ತಿರುಗು ಈಗ ಹುಟ್ಟೋಣ ತಿರುಗು ಸತ್ತೋ ಕಾರಣ ತಿರುಗು ಪರಮಾತ್ಮನ ಇರ್ತಕ್ಕಂಥ ಪರೀಕ್ಷಿತ್ ಮಹಾರಾಜನ ಇರ್ತಕ್ಕಂಥವನ್ನ ಕಾಪಾಡಿದ ಎಂಬುದಾಗಿರ್ತಕ್ಕಂಥದ್ದು ಹೇಳುವುದು. ಅದಕ್ಕೆ ಆಮೇಲೆ ಧರ್ಮರಾಜ ಈ ವೇದವ್ಯಾಸದೇವರು ಇವರೆಲ್ಲ ಸಭಾಧಿಪುತ್ರ ವೇಳೆ ಅಶ್ವತ್ಥಾಮಾಚಾರ್ಯರಾಗಿರ್ತಕ್ಕಂಥವರು ಬಂದು ಧರ್ಮರಾಜನ ಇರ್ತಕ್ಕಂಥವನ್ನ ನೋಡಿ ಮಾತಾಡ್ತಾರೆ. ಆಗ ಸರಿಯಾಗಿರಲ್ಲ. ಆಗ ಏನ್ ಮಾಡ್ತಾ ಇದ್ರೆ ನೀ ಬಂದು ಮಾಡೋದು ತಪ್ಪು ಅಂತ ಇನ್ನು ಅವಳು ಹೇಳ್ತಾ ಇದ್ದಾರೆ. ಆಗ ನೀ ಅರ್ಜುನ ಇತ್ಯಾದವನ್ನೆಲ್ಲ ಸರಿಯಾಗಿ ಕೊಲ್ಲಲ್ಲ ಅಂತ. ಅದು ಇಲ್ಲ ಸರಿಯಾಗಿ ಕೊಂದಿದ್ದೆ ಅದು ಎಲ್ಲ ವೇದವ್ಯಾಸದೇವರು ಹೇಳಿದ್ದಾರೆ ಸಭೆಯಲ್ಲಿ ಅಂತ ಹೇಳಿ ತತಃ ಕೃಷ್ಣಾಭ್ಯಾಂ ಅವರು ಹೇಳಿದ್ದನ್ನ ಇವರಿಗೂ ಅಶ್ವತ್ಥಾಮಾಚಾರ್ಯರಿಗೂ ಹೇಳ್ತಾರೆ. ಆಗ ಅಶ್ವತ್ಥಾಮಾಚಾರ್ಯರ ಇರ್ತಕ್ಕಂಥವ್ರು ಮನಸ್ಸು ಕೊಚ್ಚಿದಾಗತ್ತೆ. ಈ ಅಶ್ವಮೇಧ ಯಾಗ ಇರ್ತಕ್ಕಂಥದ್ದು ಈಗ ಮಾಡ್ಲಿಕ್ಕೆ ಆರಂಭಿಸ್ತಾನ ಧರ್ಮರಾಜನ ಇರ್ತಕ್ಕಂಥವ. ಅಶ್ವಮೇಧ ಯಾಗ ಮಾಡಬೇಕು, ಅಶ್ವತ್ಥಾಮಾಚಾರ್ಯ ಪಡ ಆರಂಭಿಸ್ಬೇಕು ಎಂಬುದಾಗಿರ ವೇಳೆ ಈಗ ಏನ್ ಮಾಡ್ತಾರೆ ಅಂತಂದ್ರೆ ನೀವು ಬಂದು ಇಷ್ಟು ತಗೊಂಡ್ ಬಂದಿದ್ದೇವೆ ನಾವು ಇದ್ರು ನೀವು ಯಾತ್ರೆಯಾಗಿರ್ತಕ್ಕಂಥದ್ದು ಮಾಡಿ ತಗೊಂಡ್ ಬರ್ಬೇಕು ಅಂತ ಹೇಳೋ ವೇಳೆ ಕೃಷ್ಣ ಅರ್ಜುನ ಇರ್ತಕ್ಕಂಥ ಒಂದು ಮನಲೂರ್ ಎಂಬುದಾಗಿರ್ತಕ್ಕಂಥ ಒಂದು ರಾಜ್ಯ. ಆ ರಾಜ್ಯಕ್ಕೆ ಹೋಗೋ ವೇಳೆ ಅಲ್ಲಿ ಬಂದು ಬಬ್ರು ವಾಹನ ಅಂತ ಭಾವ ಸಾಕ್ಷಾತ್ ಇದ್ರಲ್ಲಿ ಒಂದು ರಹಸ್ಯ ಪ್ರಮೇಯ ಇದೆ. ಸಾಕ್ಷಾತ್ ಅರ್ಜುನನ ಮಗನೇ ತಾನೆ. ಅದ ಅರ್ಜುನ ಮಗನಾಗಿರ್ತಕ್ಕಂಥವ ತಂದೆ ಬಂದ್ರು ಅಂತ ಹೇಳಿ ಅನ್ನ ರಿಸೀವ್ ಮಾಡಿ ಏನ್ ಬೇಕು ಅಂತ ಕೇಳ್ತಾನ. ನೋಡು ಅಂತ ಮಾಡಿ ತಗೋಬಾರ್ದು, ಸರಿಯಲ್ಲ. ನೀನು ಕೂಡ ಯುದ್ಧ ಮಾಡಿ ತಗೋಬೇಕು. ಹಾಗಾದರೆ ನಾನು ಅಲ್ಲಿ ಅಶ್ವಮೇಧ ಯಾಗಕ್ಕೆ ಕೊಳ್ಳಕ್ ಮುಡಿயாது ಅಂತ ಹೇಳಬೇಳೆ ಯೋಜನೆ ಮಾಡಬೇಳೆ. ಏನ್ ಮಾಡ್ತಾರೆ ಅಂದ್ರೆ ಅವ ಒಂದು ಬಾಣವಾಗಿರ್ತಕ್ಕಂಥದ್ದು ಬಿಟ್ಟು ಅರ್ಜುನನ ಇರ್ತಕ್ಕಂಥವನ್ನ ಮೂರ್ಛಿತ ಕೃಷ್ಣ ಗುರು ದೃಷ್ಟ ಆಗ ಬಂದು ಮೂರ್ಛ ಆಗ ಆ ಬಬರುವಾಗನ ಅಮ್ಮನ ಇರ್ತಕ್ಕಂಥವಳು ಚಿತ್ರಗತ ಎಂಬವಳನ್ನ ಮದುವೆ ಮಾಡ್ಕೊಂಡಿರ್ತಾನ. ಉಲೂಪಿ ಎಂಬವಳನ್ನ ಮದುವೆ ಮಾಡ್ಕೊಂಡಿರ್ತಾನ. ಅವರಿಬ್ರು ಅಲ್ಲಿರ್ತಾರೆ. ಆಗ ಆ ಮಾಳವಿ ರಾಜ್ಯದಲ್ಲಿ ಆಗ ಬಂದು ಚಿತ್ರಗತ ಎಂಬವಳಿ ತುಂಬಾ ಸಂಕಟವಾಗಿರ್ತಕ್ಕಂಥದ್ದಾಗತ್ತೆ. ಆಗ ಬಂದು ಉಲೂಪಿ ಹೇಳ್ತಾಳೆ, ನಿನ್ನ ಮಾತು ಕೇಳಿದ್ದಾನೆ ಅವ ಬಂದು ಯುದ್ಧಕ್ಕೆ ಹೋಗಿ ಈಗ ನೋಡು ಗಂಡನ್ನ ಕಳ್ಕೊಂಬಂಗಾಯ್ತು ಅಂತ ಹೇಳೋಣೆ. ಅವಳು ಬಂದು ನಾಗದೇಶವಾಗಿರ್ತಕ್ಕಂಥದ್ದಕ್ಕೆ ಹೋಗಿ ಆ ವಿಷವರ್ತಿ
ಶತಕರ್ಷಿಣಿ ಎಂಬುದಾಗಿರ್ತಕ್ಕಂಥದ್ದು ಆ ಒಂದು ರಾಮಕವಾಗಿರ್ತಕ್ಕಂಥದ್ದು ಉಂಟು. ವರುಣ ಕೃಷ್ಣ ಪರಮಾತ್ಮನ ಅರ್ಜುನ ಇರ್ತಕ್ಕಂಥ ಹೇಳ್ತಾನ. ಆದ ಕಾರಣ ಅದಕ್ಕೆ ಹೇಳ್ತಾರೆ ಪುತ್ರ ನಿಶ್ಚಯ ಪರಾಮ ಅಂತ ಹೇಳಿ. ಅರ್ಜುನ ಯಾಕಿಂತ ಮರಿ ಆಯ್ತು ಹಾಗೆ ಅಂತಂದ್ರೆ ಯುದ್ಧದಲ್ಲಿ ಎಲ್ಲ ಇದೊಂದು ತುಂಬಾ ರಹಸ್ಯವಾದ ಪ್ರಮೇಯ. ನೀವು ದಯಮಾಡಿ ಆ ಶ್ಲೋಕ ನೋಡ್ಬೇಕು. ಇದಕ್ಕೆಂದ್ರೆ ಭೀಷ್ಮಾದ್ಯ 112 ಅದನ್ನ ಅಂಡರ್ಲೈನ್ ಮಾಡಿಕೊಂಡ್ರೆ ಭೀಷ್ಮಾದ್ಯ ನಾತಿ ಧರ್ಮತಃ ಭೀಷ್ಮಾದಿಗಳನ್ನ ಧರ್ಮದಿಂದ ಕೊಂದಿದ್ರು ಕೂಡ ಅತಿ ಧರ್ಮದಿಂದ ಕೊಲ್ಲಲ್ಲ. ಹಾಗಿದ್ರೆ ಏನಂದ್ರೆ ಭೀಮಸೇನ ದೇವರೇ ಹೆಂಗ ಕೊಂದರು ಅದರಂಗ ಕೊಲ್ಲಲ್ಲ, ಅದರಂಗ ಕೊಲ್ಲಲ್ಲ ಅಂತ ನೋಡಿ ಅಧರ್ಮದಿಂದ ಕೊಲ್ಲಲ್ಲ ಅಂತ ಅರ್ಥ ಅಲ್ಲ. ಇಷ್ಟು ತುಂಬಾ ಅತಿ ಧರ್ಮದಿಂದ ಕೊಲ್ಲಲ್ಲ ಅಂದ್ರೆ ಭೀಮಸೇನ ದೇವರು ಒಂದು ಮಾತಾಡೋದಕ್ಕೂ ಇನ್ನೊಬ್ರು ಮಾತಾಡೋದಕ್ಕೂ ವ್ಯತ್ಯಾಸ ಇದಲ್ಲ. ಅದರಂಗೆ ತುಂಬಾ ಧರ್ಮದಿಂದ ಕೊಲ್ಲಲ್ಲ. ಆದ ಕಾರಣ ಅಪಜಯ ಆಗಿರ್ತಕ್ಕಂಥದ್ದು ಬೇರೆ ಒಬ್ಬರಿಂದೂ ಆಗಲ್ಲ. ಅದರಿಂದ ಆ ದೋಷವಾಗಿರ್ತಕ್ಕಂಥದ್ದು ಮಗನಿಂದಲೇ ಅಪಜಯ ಆಗಿ ಆ ದೋಷವಾಗಿರ್ತಕ್ಕಂಥದ್ದು ಪರಿಹಾರ ಆಯಿತು. ಮಗನಿಂದ ದೋಷ ಪರಿಹಾರ ಆಯಿತು ಪರಿಹಾರ ಆಯಿತು. ಮಗನಿಂದ ಒಂದು ಹೋಯ್ತು ಅಂದ್ರೆ ಅದು ದೊಡ್ಡ ವಿಷಯವಾಗಿರ್ತಕ್ಕಂಥದ್ದಲ್ಲ. ಏಕೆಂದ್ರೆ ಪುತ್ರಾದಿಷ್ಟೇ ಪರಾಭವ ಅಂತ ಹೇಳರು. ಏಕೆಂದ್ರೆ ಶಿಷ್ಯನಾಗಿರ್ತಕ್ಕಂಥವ ನನಗಿಂತ ಚಂದ ಮಾತಾಡಿದ ಅಂದ್ರೆ ಅದು ಗುರುವಿಗೆ ಸೇರಿದ್ದು. ಆದ ಕಾರಣ ಈಗ ಬಬ್ರವಾಹನ ಇರ್ತಕ್ಕಂಥವ ಮಾಡಿರ್ತಕ್ಕಂಥದ್ದು ಅರ್ಜುನನಿಗೆ ಸೇರಿದ್ದು ಎಂಬುದಾಗಿ ಹೇಳಿದ್ರು. ಆಗ ಅರ್ಜುನ ಇರ್ತಕ್ಕಂಥವ ಈ ಪ್ರಕಾರವಾಗಿ ಎಲ್ಲಾ ದೇಶದಲ್ಲೂ ಹೋಗಿ ಮನೆಯಲ್ಲಿರ್ತಕ್ಕಂಥ ತಂಪತ್ತು ತಗೊಂಡು ಬಂದು ಅಶ್ವಮೇಧ ಯಾಗ ಹೇಳಿ ಈ ಅಧ್ಯಾಯನ ಇದು ಮುಗಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಈ ಅಶ್ವಮೇಧ ಯಾಗ ಇರ್ತಕ್ಕಂಥದ್ದು ಹೇಗೆ ನಡೀತು ಅದನ್ನ 130ನೇ ಶ್ಲೋಕದಲ್ಲಿ ಹೇಳ್ತಾರೆ. ಆಗ ಅಶ್ವೇ ಅರ್ಜುನೇ ಯಜ್ಞವಾಟಂ ಪ್ರವಿಶ್ಯ ಅಸ್ಯ ಸಹೋದರ. ಆಗ ಅರ್ಜುನ ಇರ್ತಕ್ಕಂಥವ ಬೇಕಾದ ಸಂಪತ್ತಾಗಿರ್ತಕ್ಕಂಥ ತಗೊಂಡು ಆ ಯಜ್ಞ ಶಾಲೆಯ ಇರ್ತಕ್ಕಂಥದ್ದಲ್ಲಿ ನುಗ್ಗುತ್ತಾನ. ಆ ಕುದುರೆ ಆಗಿರ್ತಕ್ಕಂಥದ್ದನ್ನ ತಗೊಂಡು ಹೇಗಿದ್ರೆ ಆ ಕುದುರೆನ ಯಾರು ಹಿಡಿದಿಟ್ಟಬಾರ್ದು. ಅಶ್ವಮೇಧ ಯಾಗ ಅಂದ್ರೆ ಎಲ್ಲರೂ ಕೆಲವು ಸ್ಥಳದಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋರು ಅಶ್ವನ ಒಂದು ಬಲಿ ಕೊಡ್ಬೇಕು ಅಂತ. ದಯಮಾಡಿ ಹಾಗೆ ಅನ್ಸಿಬೇಡ್ರಿ, ಅದು ತುಂಬಾ ತಪ್ಪು. ಆ ಅಶ್ವನ ಜಯಿಸಿ ಬರ್ಬೇಕು ಹೊರತಾಗಿ ಅಶ್ವನ ಕೊಲ್ಲಬೇಕು ಅನ್ನೋದು ಅಭಿಪ್ರಾಯ ಅಲ್ಲ, ತಪ್ಪಾಗಿರ್ತಕ್ಕಂಥದ್ದು. ಆಗ ಅವನ ತಮ್ಮಂದರು ಮತ್ತು ಎಲ್ಡರ್ ಬ್ರದರ್ ಇರ್ತಕ್ಕಂಥವ್ರು ಕೃಷ್ಣ ಪರಮಾತ್ಮ ಎಲ್ಲಾರು ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು ಪಟ್ರು. ಅವರೆಲ್ಲ ಅರ್ಜುನನ ಆಲಿಂಗನವಾಗಿರ್ತಕ್ಕಂಥದ್ದು ಮಾಡಿರೋ ಇದು ವೀರ ರಕ್ಷಿತ. ಅದ ತುಂಬಾ ಸಂತೋಷ ಆಗಿರ್ತಕ್ಕಂಥದ್ದಪ್ಪ, ನೀ ಎಲ್ಲಾ ರಾಜ್ಯರು ಜಯಿಸಿ ಎಲ್ಲಾರು ಬಾಂತ ಕೂಗಿದ್ದೆ, ಅಷ್ಟು ಜನ ಬಂದಿದ್ದಾರೆ ಹಾಗಂತೇಳಿ ಎಲ್ಲಾರು ಸಂತೋಷ ಪಟ್ರು. ಆಗ ಕೃಷ್ಣ ಯುಗ್ಮೇನ ಭಾರ್ಗವೇನ ವಿಧ ವಿಭಕ್ತೇನ ಪರೇಣ ಪುಂಸಃ. ಆಗ ಏನ ಒಬ್ಬರು ಬಾಕಿ ಇಲ್ಲ, ಎಲ್ಲ ವಿಧವಾಗಿರ್ತಕ್ಕಂಥ ಜನಗಳವರು, ವೇದ ಓದಿದವರಾಗಿರ್ತಕ್ಕಂಥವರು ಮತ್ತು ವೈಶ್ಯರು ಎಲ್ಲರೂ ಕ್ಷತ್ರಿಯರು ಅಷ್ಟು ಜನರು ಬಂದಿದ್ರು. ಚಂದ್ರಮುಖ ಬ್ರಹ್ಮದೇವರಾಗಿರ್ತಕ್ಕಂಥವರು ಅಶ್ವಮೇಧವಾಗಿರ್ತಕ್ಕಂಥದ್ದನ್ನ ಮೊದಲು ಮಾಡಿದ್ರು. ಅದರ ಹಂಗೆ ಈಗ ಮಹೇಂದ್ರನಾಗಿರ್ತಕ್ಕಂಥವನು ಅಶ್ವಮೇಧ ಯಾಗ ಮಾಡಿದ್ದ. ಅದೆಲ್ಲ ಶತಕ್ರತು ಹೆಸರು. ಅದಕ್ಕೆ ಅವನಿಗೆ ಯಾವ ಮಾಡಿರ್ತಕ್ಕಂಥದ್ದಕ್ಕೆ ಈಗ ಈ ಅಶ್ವಮೇಧ ಯಾಗವಾಗಿರ್ತಕ್ಕಂಥದ್ದು ಪಾಂಡವರು ಮಾಡ್ತಕ್ಕಂಥದ್ದು. ಹಾಗೆ ಅಂತಂದ್ರೆ ಪಾಂಡವರ ಮುಂದೆ ಅಂತಂದ್ರೆ ಧರ್ಮರಾಜನ ಮುಂದೆ ಇಟ್ಟು ಮಾಡತಕ್ಕಂಥದ್ದು ಆ ಚತುರ್ಮುಖ ಬ್ರಹ್ಮದೇವರು ಮತ್ತು ಇಂದ್ರ ದೇವರು ಮಾಡಿರ್ತಕ್ಕಂಥ ಯಾಗವಾಗಿರ್ತಕ್ಕಂಥದ್ದಕ್ಕೆ ಸಮವಾಗಿ ಯೋಗ್ಯತಾನುಸಾರವಾಗಿತ್ತು ಆ ಯಜ್ಞ ಶಾಲೆಯಾಗಿರ್ತಕ್ಕಂಥದ್ದು ಎಂಬುದಾಗಿ ಹೇಳಿ ಎಲ್ಲ ಬ್ರಾಹ್ಮರು ಎಲ್ಲರೂ ಬಂದು ಅಲ್ಲಿ ಹೇಳ್ತಾರೆ. ಗಂಧರ್ವರು ಇದ್ರು, ಅವರು ಹಾಡು ಹೇಳಿರು. ಆಮೇಲೆ ಅನೇಕ ವಿಧವಾಗಿರ್ತಕ್ಕಂಥ ವಜ್ರ ಅದೆಲ್ಲ ನೀವು ಬಂದು ವಜ್ರ ವೈಡೂರ್ಯ ನಗ ನಾಣ್ಯ ಏನೇನು ಸಂಪತ್ತಿದೆಯೋ ಅದಷ್ಟು ಕೊಟ್ಟು ದಿನದಲ್ಲಿ ವಾಕ್ಯಾರ್ಥ ವಿಚಾರವಾಗಿರ್ತಕ್ಕಂಥದ್ದು ಅದು ಮುಖ್ಯ ಶಾಸ್ತ್ರ ವಿಚಾರವಾಗಿರ್ತಕ್ಕಂಥದ್ದು ನಡೀತಾ ಇತ್ತು. ಈ ಅಶ್ವಮೇಧ ಯಾಗವಾಗಿರ್ತಕ್ಕಂಥದ್ದು ಅಲ್ಲಿ ನೋಡ್ರಿ ಇದ್ರೆ ಲಾಸ್ಟ್ ಫಾರ್ 15 years 15 ವರ್ಷ ಒಂದಿನ ಯಾಗ ಮಾಡೋದೇ ಕಷ್ಟ. 15 ವರ್ಷಕ್ಕೆ ದಾನ ಮಾಡ್ಬೇಕು, 15 ವರ್ಷ ಮಂತ್ರ ಹೇಳ್ಬೇಕು, 15 ವರ್ಷ ಮಾಡ್ಬೇಕು ಅಂದ್ರೆ ಅದು ಸಾಮಾನ್ಯ ಅಲ್ಲ. ಇದು ಅದಕ್ಕೆ ತಾನೇ ಅಶ್ವಮೇಧ ಬರುವಂತೆ
ಭಾರತದಲ್ಲಿ ಯೇಸು ಬಂದಕ್ಕೆ ಕಾರಣ ಅಂತ ಮಾರಿ ಇರ್ತಕ್ಕಂಥದ್ದು ಮಾಡಿರು. ಆಗ ಎಂತ ಮಾಡಿರು ಕೂಡ ಅದನ್ನ ಕ್ರಿಟಿಸೈಸ್ ಮಾಡ್ಲಿಕ್ಕೆ ಒಬ್ಬ ಇರುವ ಅದು ಲೋಕದಲ್ಲಿ ನೋಡ್ತಾ ಇದ್ದಿರಲ್ಲ. ಆ ಪ್ರಕಾರವಾಗಿ ಹಾಗೆ ಏನಾಯ್ತು ಅಂದ್ರೆ ಈ ಎಲ್ಲ ಮಾಡಿ ದಕ್ಷಿಣ ಇರ್ತಕ್ಕಂಥದ್ದು ಕನ್ಕ್ಲೂಷನ್ ಡೇ ಕೊನೆಯ ದಿನ ದಕ್ಷಿಣ ಇರ್ತಕ್ಕಂಥದ್ದು ಪಾಂಡವರಾಗಿರ್ತಕ್ಕಂಥವ್ರು ದ್ರೌಪದಿ ದೇವರನ್ನ ಮುಂದೆ ಇಟ್ಟು ಏನ್ ಮಾಡಿರು ಎಲ್ಲ ದಕ್ಷಿಣ ಇರ್ತಕ್ಕಂಥದ್ದು ಎಲ್ಲರಿಗೂ ಕೊಟ್ರು. ಆಗ ಒಂದು ಏನ್ ಮಾಡಿದ ಅಂದ್ರೆ ಒಂದು ಕ್ರೋಧಾಸುರ ಅನ್ನೊಂದು ಅಸುರ ಇರ್ತಕ್ಕಂಥವ ಅವ ಬಂದು ಈಗ ಏನ್ ಮಾಡಿದ ಅಂದ್ರೆ ಆಗ ಒಂದು ನಡುವುದೊಂದು ಕುಂತಿ ಒಂದು ಸನ್ಮಾನ ಆಗ ಬಂದು ವೇದವ್ಯಾಸ ದೇವರ ಇರ್ತಕ್ಕಂಥವ್ರನ್ನ ಮುಂದೆ ಇಟ್ಟು ಈ ಅಶ್ವಮೇಧ ಯಾಗ ಮಾಡಿದ. ಆಗ ವೇದವ್ಯಾಸ ದೇವರಿಗೂ ದಕ್ಷಿಣ ಕೊಡ್ಬೇಕಲ್ಲ. ಆಗ ಎಷ್ಟು ವಜ್ರ ಕೊಟ್ಟರು. ಅದನ್ನ ಪೂರ ತೂಗಿ ಅವರು ಕುಂತಿಗೆ ಕೊಟ್ಟು ಅಮ್ಮ ನೀಟಿಗೂ ತುಂಬಾ ಕಷ್ಟಪಟ್ಟಿದ್ದೆ ಎಂಬುದಾಗಿ ವೇದವ್ಯಾಸ ದೇವರು ಕುಂತಿ ಕೊಟ್ಟರು. ಪಾಂಡವರೆಲ್ಲ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು ಪಟ್ಟರು. ಅಶ್ವಮೇಧ ಯಾಗವಾಗಿರ್ತಕ್ಕಂಥ ತುಂಬಾ ನಡೀತು. ತುಂಬಾ ದಕ್ಷಿಣೆಯಾಗಿರ್ತಕ್ಕಂಥದ್ದು ನಡೀತು. ಕೊಟ್ಟಾಯ್ತು ಅಂತ ಹೇಳಿ ಅಮೃತ ಸ್ಥಾನವಾಗಿರ್ತಕ್ಕಂಥದ್ದು ಮಾಡಬೇಕು ಎಂಬುದಕ್ಕೋಸ್ಕರವಾಗಿ ಎಲ್ಲರೂ ಅಮೃತ ಸ್ಥಾನವಾಗಿರ್ತಕ್ಕಂಥದ್ದಕ್ಕೆ ಹೊರಟು ಪಾಂಡವರಾಗಿರ್ತಕ್ಕಂಥವರು ಅಮೃತ ಸ್ಥಾನವಾಗಿರ್ತಕ್ಕಂಥದ್ದು ಹೊರಟು ಮಾಡಿಕೊಂಡು ಬಂದರು. ಮಾಡಿಕೊಂಡು ಬರುವ ಕಾಲದಲ್ಲಿ ಏನಾಯ್ತು ಅಂದ್ರೆ ಸ್ತೂಯಮಾನೇಜ ನದಿಯಜ್ಞೆ ಕ್ರೋಧ ನಕುಲದ ನಕುಲ ಅಂತಂದ್ರೆ ಕೀರಿಬಳ್ಳೆ ಮಂಗೂಸು ಅಂತ ಹೆಸರು. ಕೀರಿಬಳ್ಳೆ ಅಂತ ಹೇಳ್ತಾರಲ್ಲ ಅದು ರೂಪದಲ್ಲಿ ಒಂದು ನಕುಲ ರೂಪದಲ್ಲಿ ಒಂದು ಅಸುರ ಇರ್ತಕ್ಕಂಥವ ಕ್ರೋಧಾಸುರ ಎಂಬುದಾಗಿರ್ತಕ್ಕಂಥವ ಬಂದ. ಅವ ಒಂದು ಏನ್ ಹೇಳಿದ, ಧರ್ಮರಾಜ ನೀವು ಮಾಡಿರ್ತಕ್ಕಂಥ ಅಶ್ವಮೇಧ ಯಾಗವಾಗಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿದ. 15 ವರ್ಷ ಇಷ್ಟು ಕಷ್ಟಪಟ್ಟು ಇಷ್ಟು ಹೇಗೆ ಯಾಗಾದಿಗಳು ಮಾಡಿ ಇಷ್ಟು ಬ್ರಾಹ್ಮರಿಗೆ ಎಲ್ಲ ಕೊಟ್ಟು ಎಲ್ಲ ಮಾಡಿ ಇಷ್ಟು ಸಭಾ ನಡೆಸಿ ಅಮೃತ ಸ್ನಾನವಾಗಿರ್ತಕ್ಕಂಥ ಮುಗಿಸಿದ್ದು ಎಲ್ಲ ಬಂದು ಕೂತ್ರ ವೇಳೆ ಇವ ಬಂದು ಕ್ರೋಧಾಸುರ ಇರ್ತಕ್ಕಂಥವ. ಕ್ರೋಧ ಅಂತಂದ್ರೆ ಪ್ರಿಜಿಡಿಸ್ ಅಂತ ಹೆಸರು. ಅದೇ ಆಸುರ ಹೆಸರು. ಆ ಕ್ರೋಧಾಸುರ ಇರ್ತಕ್ಕಂಥವ ಕೀರಿಬಿಳ್ಳೆ ಮುಗಿಸಿದ್ರು ಬತ್ತ. ಆ ಕೀರಿಬಿಳ್ಳೆ ಮಂಕೂಸು ಬತ್ತ. ನೀ ಮಾಡಿದ್ದು ಸರಿಯಲ್ಲ ಅಂತಂದ. ಯಾಕೆ ಹೇಳ್ತಿ ಅಂತ ಕೇಳಿದ ಧರ್ಮರಾಜ. ಯಾಕೆ ಹೇಳ್ತಾರೆ ಇಟ್ಕೊಂಡು ನೀ ಮಾಡಿದ 15 ವರ್ಷ ಮಾಡಿದ ದೊಡ್ಡ ಯಾಗ ದೊಡ್ಡ ನಡೆಸಿಬೇಡ. ನಂಗೆ ನನ್ನ ಅರ್ಧ ಮೈನ ನೋಡು ಅಂತ. ಅರ್ಧ ಮೈನ ನಾನು ಧರ್ಮರಾಜ ನೋಡಿದ. ಅರ್ಧ ಮೈ ಅವನಿಗೆ ಬಂಗಾರವಾಯಿತು. ಈ ಅರ್ಧ ಮೈ ಬಂಗಾರವಾಗಿರೋದಕ್ಕೆ ಕಾರಣ ಏನು ತಿಳ್ಕೊ. ಗರ್ಭೆಯನ್ನೇ ಉಚಿತ ನಿಂತ ಮಾಯಾ ಪುತ್ರ ಆಗ ಒಂದು ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣರ ಇರ್ತಕ್ಕಂಥವ ಏನ್ ಮಾಡಿದ ಅಂತಂದ್ರೆ ತುಂಬಾ ದರಿದ್ರನಾಗಿರ್ತಕ್ಕಂಥವ. ಅವ ಒಂದು ಗೆದ್ದೆಯಲ್ಲಿ ಬಿದ್ದಿರ್ತಕ್ಕಂಥ ವೇಸ್ಟ್ ಆಗಿ ಬಿದ್ದಿರ್ತಕ್ಕಂಥ ಇದನ್ನ ತಗೊಂಡ್ಬಂದು ನೆಲ್ಲಿನ ತಗೊಂಡ್ಬಂದು ಅದನ್ನ ಕುಟ್ಟಿ ಅದರಿಂದ ಅನ್ನ ಮಾಡಿ ಅದರಿಂದ ಮಕ್ಕಳು ಹೆಂಡತಿಗೆಲ್ಲ ಕೊಟ್ಬಿಟ್ಟು ಉಳದ ಇರ್ತಕ್ಕಂಥದ್ದನ್ನು ದಾನ ಮಾಡಿ ಈ ಪ್ರಕಾರವಾಗಿ ಹೆಂಡತಿ ಮಕ್ಕಳು ಎಲ್ಲರನ್ನು ಕಾಪಾಡಿ ದಾನವಾಗಿರ್ತಕ್ಕಂಥದ್ದು ಮಾಡಿದ. ಅವ ಕಾಲ್ ತೊಳಕಂಡ ನೀರು ಆ ನೀರ ಇರ್ತಕ್ಕಂಥದ್ದಲ್ಲಿ ನಾವು ಹೊರಳಿದೆ. ಹೊರಳ ವೇಳೆ ಅರ್ಧ ಮೈಯ ಇರ್ತಕ್ಕಂಥದ್ದು ಹೊರಳಿತು. ಅದು ಬಂಗಾರ ಆಯಿತು. ಈಗ ನೀವು ಬಂದು ಇಷ್ಟು 15 ವರ್ಷ ಮಾಡಿ ಅಂತ ಹೇಳ್ತೀರಿ. 15 ವರ್ಷ ಮಾಡ್ಬಿಟ್ಟು ಬಂದ್ಬಿಟ್ಟು ಅಮೃತ ಸ್ನಾನ ಮಾಡ್ಬಿಟ್ಟು ಬಂದು ನೀರು ನಿಮ್ಮೆಲ್ಲ ಇಲ್ಲಿ ಬಿಟ್ರಿ. ಆ ನೀರಿಲ್ಲಿ ಹೊರಳಿ ನಾನು ಉಳಿದ ಅರ್ಧ ಮೈನು ಬಂಗಾರವಾಗಿ ಮಾಡ್ಬೇಕು ಅಂತ ನೋಡಿದೆ. ಅದು ಬಂಗಾರ ಆಗಲ್ಲ. ಆದ ಕಾರಣ ನೀ ಮಾಡಿರ್ತಕ್ಕಂಥ ಈ ದೊಡ್ಡ ಅಶ್ವಮೇಧ ಯಾಗವಾಗಿರ್ತಕ್ಕಂಥದ್ದು ಆ ಬ್ರಾಹ್ಮಣ ಮಾಡಿರಕ್ಕಿಂತ ಕಡಿಮೆ ಎಂಬುದಾಗಿ ಅವ ಹೇಳಿ ಅವ ಹೇಳ್ದ. ಏನ್ ಮಾಡೋದು ಹೀಗೆಲ್ಲ ಬೇಡ. ಆಗ ಈ ರಿಪ್ಲೈ ಇರ್ತಕ್ಕಂಥದ್ದು ಗೊತ್ತ. ನೀವು ಅಮೃತ ಸ್ಥಾನ ನೀವು ಮಾಡಿದ ನೀರ ಇರ್ತಕ್ಕಂಥದ್ದಲ್ಲಿ ಹೊರಳಿ ನಾನು ಇನ್ನೊಂದು ಅರ್ಧ ಭಾಗವಾಗಿರ್ತಕ್ಕಂಥದ್ದನ್ನ ಬೆಳ್ಳಿ ಬಂಗಾರ ಮಾಡ್ಕೊಂಡು ಅಂತ ನೋಡಿದೆ. ಹೊರಟಿದೆ. ಆದ್ರೆ ಆಗಲ್ಲ. ಹಾಗೆ ತಪ್ಪದು ಆಯ್ತು. ಹಾಗೆ ತಡೆಬಳೆ ಧರ್ಮರಾಜನಿಗೆ ಪಾಪ ತಿರುಗು ತುಂಬಾ ದುಃಖ ಆಯಿತು. ಆಗ ಬಂದು ಆಗ ಕೃಷ್ಣ ಪರಮಾತ್ಮ ಹೇಳಿದ ನೋಡು, ಇದು ಈ ಪ್ರಕಾರವಾಗಿ ಹೇಳ್ತಕ್ಕಂಥ ಮಾತಿನ ಕೇಳಿ ನೀ ದುಃಖವಾಗಿರ್ತಕ್ಕಂಥ ಬಡಬೇಡ. ಕೃಷ್ಣ ಪರಮಾತ್ಮ ನಗದ. ಇದಕ್ಕೆಂದ್ರೆ ಆ ಕೆಟ್ಟ ಬುದ್ಧಿ ಆಗಿರ್ತಕ್ಕಂಥದ್ದು ಸ್ವಭಾವದಲ್ಲಿ ಕೆಟ್ಟವರಾಗಿರ್ತಕ್ಕಂಥವರಿಗೆ ಯಾವ ಕಾರಣದಲ್ಲೂ ಹೋಗ್ಲಾರ್ದು.
ಈ ಒಳ್ಳೇದು ಮಾಡಿದ್ರೆ ಅಂತ ಒಂದು ಬಾಯಲ್ಲಿ ಹೇಳ್ಬಾರ್ದು, ಬಾಯಲ್ಲಿ ಹೇಳಿದ್ರೆ ಕೂಡ ಗಮ್ಮತ್ತಿರಬಾರ್ದು. ಅದು ಕೆಟ್ಟದ್ದು ಮಾಡಬೇಕು ಅಂತ ಬುದ್ಧಿ ಬರೋದು. ಆದ ಕಾರಣ ಅದು ಅದರ್ಶನ ಜಗಾಮ ಅದನ್ನ ನೋಡಿ ಅವರಿಂದ ಸಹಿಸಲಿಕ್ಕೆ ಬಿಡಿಲ್ಲ. ಆ ಕೃಷ್ಣ ಪರಮಾತ್ಮ ನೋಡಿ ಒಂದು ಮಾತು ಹೇಳಿದ, ಏನು ಅಂತಂದ್ರೆ, ಈಗ ಮಹರ್ಷಿಗಳನ್ನೆಲ್ಲ ಅಲ್ಲಿರ್ತಕ್ಕಂಥ ಋಷಿಗಳಿಗೆಲ್ಲ ಕೂಡ ತುಂಬಾ ಸಂಕಟ ಆಯಿತು. ಏನ್ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಮಾಡಿದ್ರು ಅದು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾನ. ಹಾಗೆ ಅಂತ ಹೇಳ್ತಾನ. ಆಗ ಕೃಷ್ಣ ಪರಮಾತ್ಮ ಹೇಳಿದ, ಅವ ಈಗ ಬಂದಿರ್ತಕ್ಕಂಥ ನಗುಲ ರೂಪದಲ್ಲಿ ಬಂದಿರ್ತಕ್ಕಂಥ, ಮಂಗೂಸ್ ರೂಪದಲ್ಲಿ ಬಂದಿರ್ತಕ್ಕಂಥ, ಕೀರಿ ಬಿಳ್ಳೆ ರೂಪದಲ್ಲಿ ಬಂದಿರ್ತಕ್ಕಂಥ ಸ್ವಾಮಿಯಲ್ಲ, ಅವ ಕ್ರೋಧಾಸುರ ಎಂಬುದಾಗಿರ್ತಕ್ಕಂಥ ಒಂದು ಅಸುರ. ಆ ಒಂದು ಈ ನಕಲು ರೂಪದಲ್ಲಿ ತಗೊಂಡು ಈಗ ಬಂದಿದ್ದಾನ. ಆದ ಕಾರಣ ಚೆನ್ನಾಗಿ ತಿಳ್ಕೊಳ್ರಿ. ಇದಕ್ಕೆ ಮುಂಚೆ ಅವ್ ಮಾಡಿರ್ತಕ್ಕಂಥದ್ದು ಏನು ಅಂತಂದ್ರೆ, ಯಾಕವನಿಗೆ ಈ ಜನ್ಮ ಬಂತು ಅಂತ ತಿಳ್ಕೊಳ್ರಿ. ಈ ಕ್ರೋಧಾಸುರ ಇರ್ತಕ್ಕಂಥವ ಕ್ರೋಧಾಸುರ ರೂಪದಲ್ಲೇ ಇಲ್ಲಿ ಬಂದಿರ್ಬೇಕು ಅಂತಂದ್ರೆ, ಇದಕ್ಕೆ ಮುಂಚೆ ಅವ ಒಂದು ದೊಡ್ಡ ದ್ರೋಹ ಇರ್ತಕ್ಕಂಥದ್ದು ಮಾಡಿದ್ದ. ಇದಕ್ಕೆಂದ್ರೆ ಬದಂತೂ ಒಬ್ಬಿ ಇದು ಕೃಷ್ಣ ಪರಮಾತ್ಮ ಸರ್ವೂ ತಿಳಿದವ. ಆದ ಕಾರಣ ಹೇಳಿದ, ಆ ಋಷಿಗಳಿಗೆಲ್ಲ ತಿಳಿದು, ಪಾಂಡವರಿಗೂ ತಿಳಿದು, ಆದ ಕಾರಣ ಹೇಳಿದ ಏನಂತಂದ್ರೆ ಹೇಳಿದೆ. ಆಗ ಬಂದು ಜಮದಗ್ನಿ ಋಷಿಗಳಾಗಿರ್ತಕ್ಕಂಥವ್ರು ಯಜ್ಞ ಆಗಾದಿಗಳಾಗಿರ್ತಕ್ಕಂಥವ್ರು ಮಾಡ್ಬಿಟ್ಟು ಅರ್ಧ ಟಪ್ಳರ ಹಾಲ ಇರ್ತಕ್ಕಂಥವ್ರು ಇಟ್ಟಿದ್ರು. ಅದರ ಬಂದು ತನ್ನ ತಪ್ಪದೆ ಯಾವ ಶ್ರಾರ್ಥ ಮಾಡಿ ಬರಾಬರಿ ಮುಗಿಸ್ಬೇಕು ಎಂಬುದಕ್ಕೋಸ್ಕರ ಇಟ್ಟಿದ್ರು. ಇವ ಏನ್ ಮಾಡಿದ, ಒಂದು ಕೀರಿ ರೂಪ ತಗೊಂಡು ಈ ಈ ಮಂಗೂಸ್ ರೂಪ ತಗೊಂಡು ಆ ಹಾಲ ಇರ್ತಕ್ಕಂಥದ್ರ ಚೆಲ್ಲಿ ಅದರ ಬಂದು ಕುಡದ. ಆಗ ಜಮದಗ್ನಿ ಋಷಿಗಳಾಗಿ ತಗೊಂಡು, ಯಾವಾಗ ನೀ ಬಂದು ಈ ಕೀರಿ ಬೆಳ್ಳಿ ರೂಪ ತಗೊಂಡು ಅದೇ ರೂಪದಿಂದ ಇರೋ ಹಾಗೆ ಅಂತ ಹೇಳಿ, ಆದ ಕಾರಣ ತಾನೆ ಈ ಕ್ರೋಧಾಸುರ ಇರ್ತಕ್ಕಂಥವನಿಗೆ ಈ ಪ್ರಕಾರವಾಗಿರ್ತಕ್ಕಂಥ ರೂಪವಾಗಿರ್ತಕ್ಕಂಥದ್ದು ಬಂತು. ಅವ ಧರ್ಮರಾಜನ ಇರ್ತಕ್ಕಂಥವನ್ನ ಯಾವಾಗ ಇದು ಮಾಡಿನೋ ಏನಾಯ್ತು ಅಂತಂದ್ರೆ, ನಗುಲೇನೈವ ರೂಪೇಣ ಕ್ರೋಧಸ್ಥ ಬಂತು. ಯಾವಾಗಿಂತ ಮಾಡಿ 15 ವರ್ಷ ಮಾಡಿರ್ತಕ್ಕಂಥದ್ದನ್ನ ಇದು ಮಾಡಿನೋ, ಆಗ ಅವನ ಪಾಪ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಗತ್ತೆ. ಇನ್ಮೇಲೆ ಅವ ಬಂದು ಹೋಗ್ತಕ್ಕಂಥದ್ದು ನಿತ್ಯ ನರಕಕ್ಕೆ ತಾನು ಹೋಗ್ತಾನೆ ಅವನಿಗೆ ಒಳ್ಳೆ ಗತಿ ಆಗಿರ್ತಕ್ಕಂಥದ್ದು ಆಗೋದಿಲ್ಲ ಎಂಬುದಾಗಿ ಹೇಳಿ, ಈ ಪ್ರಕಾರವಾಗಿ ಈ ಉಚ್ಚ ವೃತ್ತಿ ಎಂಬುದಾಗಿರ್ತಕ್ಕಂಥ ಆ ಬ್ರಾಹ್ಮರು ಅಂತ ಹೇಳಿಲ್ಲ, ಅವರಿಗೆ ಒಳ್ಳೆ ಗತಿಯಾಗಿರ್ತಕ್ಕಂಥದ್ದಾಯಿತು ಎಂಬುದಾಗಿರ್ತಕ್ಕಂಥದ್ದು ಹೇಳಿ, ಅವರು ಒಳ್ಳೆ ಭಕ್ತರಾಗಿರ್ತಕ್ಕಂಥವರಾದರು ಎಂಬುದಾಗಿ ಅದನ್ನು ಕೃಷ್ಣ ಪರಮಾತ್ಮನಾಗಿರ್ತಕ್ಕಂಥವು ಹೇಳುಟ್ಟು, ಇಲ್ಲಿ ಒಂದು ಕೊನೆಯಲ್ಲಿ ಮುಗಿಯ ವೇಳೆ ಒಂದು ಮುಖ್ಯವಾದ ಧರ್ಮಶಾಸ್ತ್ರವನ್ನ ಹೇಳ್ತಾರೆ. ಇದು ನೀವು ಗಮನಿಸ್ಬೇಕು ಅಂತ ನಾನು ತುಂಬಾ ಪ್ರಾರ್ಥನೆ ಮಾಡ್ಕಿದ್ದೇನೆ. ಶ್ಲೋಕವಾಗಿರ್ತಕ್ಕಂಥದ್ದು 154, 155 ಅದರ ಅಭಿಪ್ರಾಯವಾಗಿರ್ತಕ್ಕಂಥದ್ದು ಹೇಳ್ತೇನೆ. ಅದ್ರಲ್ಲಿ ಒಂದು 9 ಪಾಯಿಂಟ್ ಇದೆ. ಏನು ಅಂತಂದ್ರೆ, ಕರ್ಮಗಳಾಗಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಜನಗಳಿಗೆ ಅವರಿಗೆ ವಿಷ್ಣುವಲ್ಲಿ ಭಕ್ತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತಿತ್ತು ಅಂತಂದ್ರೆ, ಅವ್ರು ಮಾಡಿದ ಕರ್ಮದಿಂದ ಬರ್ತಕ್ಕಂಥ ರಿಸಲ್ಟ್ ಬಹಳ ಸ್ವಲ್ಪ ತಾನಿರೋದು. ವಿಷ್ಣುವಲ್ಲಿ ಭಕ್ತಿ ಇಲ್ಲ ಹಂಗೆ ಅನೇಕ, ಈಗ ನೀವು ಯೋಚನೆ ಮಾಡಿ ನೋಡ್ರಿ, ಸಂಧ್ಯಾವಂದನೆ ಮಾಡ್ತೇವೆ, ದೇವ್ರ ಪೂಜೆ ಮಾಡ್ತೇವೆ. ನಾ ಇದು ಯಾರು ಅಂತ ಹೇಳೋದಿಲ್ಲ, ದೇವ್ರ ಪೂಜೆ ಮಾಡ್ತೇವೆ ಹಾಗೆ ಅಂತ ಹೇಳ್ಬಿಟ್ಟು ನಾನು ದೇವರು ಒಂದು ಅಂತ ಹೇಳಿ ಅವ ದೇವ್ರ ಪೂಜೆ ಮಾಡಿದ ಅಂದ್ರೆ ಅವನಿಗೂ ಪುಣ್ಯ ಬರೋದು. ಈ ವೈಷ್ಣವರಾಗಿರ್ತಕ್ಕಂಥವ್ರು ಅವರು ದೇವ್ರ ಪೂಜೆ ಮಾಡ್ತಾರೆ, ಇಬ್ಬರಿಗೂ ಒಂದೇ ಫಲ ಅಂತ ದಯಮಾಡಿ ಹೇಳಬೇಡ್ರಿ. ಅದಕ್ಕೋಸ್ಕರ ಮೊದಲ ಪಾಯಿಂಟ್ ಬದುಕು ಏನಂದ್ರೆ, ಕರ್ಮಗಳಾಗಿರ್ತಕ್ಕಂಥದ್ದು ಪರಮಾತ್ಮನಲ್ಲಿ ವಿಷ್ಣುವಲ್ಲಿ ಭಕ್ತಿ ಎಲ್ಲ ಮಾಡಿದ್ರೆ ಅದರಿಂದ ಬರ್ತಕ್ಕಂಥ ರಿಸಲ್ಟ್ ಆಗಿರ್ತಕ್ಕಂಥದ್ದು ಫಲವಾಗಿರ್ತಕ್ಕಂಥದ್ದು ಬಹಳ ಕಡಿಮೆ, ಕೆಲವೇಳೆ ಫಲವೇ ಇಲ್ಲ ಹೋದ್ರು ಹೋಗೋದು. ನಂಬರ್ 1. ಎರಡನೇದಾಗಿರ್ತಕ್ಕಂಥದ್ದು, ಯಾರಿಗೆ ವಿಷ್ಣುವಲ್ಲಿ ಭಕ್ತಿ ಆಗಿರ್ತಕ್ಕಂಥದ್ದು ಇದೆಯೋ ಅವ್ರು ಮಾಡ್ತಕ್ಕಂಥ ಕರ್ಮವಾಗಿರ್ತಕ್ಕಂಥದ್ದು ಸ್ವಲ್ಪ ಇದ್ರು ಕೂಡ ಅದರಿಂದ ಆ ಕರ್ಮಕ್ಕೂ ಮೀರಿ ಹೆಚ್ಚಾಗಿರ್ತಕ್ಕಂಥ ಫಲವಾಗಿರ್ತಕ್ಕಂಥದ್ದು ಅವ್ರಿಗೆ ಸಿಗೋದು. ವಿಷ್ಣು ಭಕ್ತಿ ಮುಖ್ಯ ಅಂಬದು ಮುಖ್ಯ. ವಿಷ್ಣುವಲ್ಲಿ ಭಕ್ತಿ ಆಗಿರ್ತಕ್ಕಂಥದ್ದು ಅವರು ಏನು ನೋಡ್ರಿ, ಒಂದು ನಿಮಗೆ ಉದಾಹರಣೆ ಹೇಳ್ತಾರೆ. ವಿಷ್ಣು ಆಗಿರ್ತಕ್ಕಂಥದ್ದನ್ನ ಕುರಿತು ಆಚಾರ್ಯರು ಪಾಠ ಹೇಳಿದ್ದಾರೆ ಅಂತ ಇದಕ್ಕೆಲ್ಲ ಕಥೆ ಇದೆ. ಆ ಕಥೆಯೆಲ್ಲ ಹೇಳಿದೆ ಅಂದ್ರೆ ತುಂಬಾ ಹೊತ್ತಾಡೋದು ನಾವು ಹೇಳೋದಿಲ್ಲ. ನಮ್ಮ ತಾಮ್ರಪರ್ಣಿ ವಂಶದಲ್ಲಿ ಬಂದವರಲ್ಲೇ ಕಥೆ ಇದೆ. ಒಂದು ಆಚಾರ್ಯರು ಭಾಷೆ ಆಗಿರ್ತಕ್ಕಂಥದ್ದನ್ನ 4 ಗಂಟೆ ಹೊತ್ತು ಪಾಠ ಹೇಳ್ಬಿಟ್ಟು 1/2 ಗಂಟೆ ಹೊತ್ತು ಪೂಜೆ ಮಾಡ್ಬಿಟ್ಟು ಒಬ್ಬರು ಹೇಳ್ತಾರೆ. ಇನ್ನೊಬ್ಬರು ಬಂದು
4 ಗಂಟೆ ಹೊತ್ತು ಪೂಜೆ ರೂಮಲ್ಲಿ ಕೂತ್ಬಿಟ್ಟು ಅರ್ಧ ಗಂಟೆ ಹೊತ್ತು ಪಾಠ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಆಗ ಏನು ಫಲ ಇದಕ್ ಮೇಲೆ ನಾವು ಹೇಳೋದಿಲ್ಲ, ನೀವು ಅರ್ಥ ಮಾಡ್ಕೊಳ್ರಿ. ಆದ ಕಾರಣ ಏನ್ ಹೇಳ್ತಾರೆ, ವಿಷ್ಣುವಲ್ಲಿ ಭಕ್ತಿ ಆಗಿರ್ತಕ್ಕಂಥದ್ದು ಅಂದ್ರೆ ಏನರ್ಥ? ವಿಷ್ಣುವಲ್ಲಿ ಭಕ್ತಿ ಬರಬೇಕು ಅಂದ್ರೆ ಶ್ರೀಮದ್ ಆಚಾರ್ಯರು ಬರ್ತಕ್ಕಂಥ ಗ್ರಂಥವನ್ನು ಓದಬೇಕು, ಬರಿಬೇಕು, ಹೇಳ್ಬೇಕು, ಪ್ರಚಾರ ಮಾಡ್ಬೇಕು, ಪಾಠ ಹೇಳ್ಬೇಕು, ಇದಲ್ಲೇ ಇರಬೇಕು. ಅದಕ್ಕೋಸ್ಕರ ಪೂಜೆ ಪುರಸ್ಕಾರ ನಾಮ ಸಾಧನ ಬಿಡಬಾರದು ಅಂತ, ಬಿಡಲೇಬಾರದು. ಹಾಗೆ ಹೇಳ್ತಾರಲ್ಲ, ಅದಕ್ಕೂ ನಮಗೆ ರಾಜ ಸರ್ 2 hours ತಾನೆ, ಎಲ್ಲಿಂದ ಪಾಠಕ್ಕೆ ಬರೋದು ಅಂತ ಕೇಳಿದ್ರು. ಅಯ್ಯೋ 2 hours ಅಂದ್ರೆ ಅಷ್ಟು ವೇಳೆ ಯಾಗವೇ ಮಾಡ್ಬಿಟ್ಟು ಅಂತಲ್ಲಪ್ಪ, ನಾನಿಂದ ಕೇಳೋದು ಅರ್ಧ ಗಂಟೆ ಹೊತ್ತು, ನೀವು 2 hours ಅಂತ ಹೇಳ್ತಿ, ಅರ್ಧ ಗಂಟೆ ಹೊತ್ತು. ಇನ್ನೊಬ್ಬರನ್ನೇ ಪಾಠಕ್ಕೂ ಇದೆ, ನಾನು ಚಿಕ್ಕ ವಯಸ್ಸಲ್ಲಿ ಕೆಲವರ ಪಾಠಕ್ಕೂ ಇದೆ, ಅವರೆಲ್ಲ ಹೇಳಿದ್ದು ಗ್ಯಾಪ್ ಬರುತ್ತೆ. ನೀವು ದಿನಾಗ್ಲೂ ಬರಬೇಡ, ಉದ್ಯೋಗಕ್ಕೆ ಹೋಗ್ತಿ, ಸಂಡೇ ಒಂದಿನ ಇರ್ತಾರಲ್ಲ, ಆಗುತ್ತೆ ಲೀವ್ ತಾನೆ, ಆಗುತ್ತಾ ಇರ್ಬೋದು. ಸಂಡೇ ಒಂದಿನ ತಾನೆ ಲೀವು, ಆಗುತ್ತೂ ಪಾಠಕ್ಕೆ ಬಂದು ಹೇಳ್ತಿಲ್ಲ ಹಾಗಂತ ಹೇಳ್ತಾ, ಮಹಾರಾಯ ನಾ ಕೇಳಿದ್ದಪ್ಪಪ್ಪ, ಇನ್ಮೇಲೆ ಬರೋದಿಲ್ಲ. ನಾನು ಹೇಳಿದೆ ಸಂಡೇ ಒಂದಿನ ಅಂದ್ರೆ ಕಂಪ್ಲೀಟ್ ಆಗಿ ಸುಮ್ಮನೆ ಮನೇಲಿ ಕೂತಿರ್ತಿ, ಒಂದು ಅರ್ಧ ಗಂಟೆ ಹೊತ್ತಾರು ಬಂದು ಕೇಳುವಂತಿಲ್ಲ ದುಡ್ಡು. ಇದೆಲ್ಲ ನಾನು ಬೇಡಿಕೆ ಎಲ್ಲ ನಡೆದ್ದೇ ಬದಲು ಹೇಳ್ತಾನೆ. ಹೇಳಿದ ಇದು ನಾ ಬಂದು ಗೆಸ್ಟ್ ಮಾಡಿ ಹೇಳೋದಿಲ್ಲ. ಅದಕ್ಕ ಈ ಮೂರನೇದಾಗಿರ್ತಕ್ಕಂಥದ್ದು ಏನಂದ್ರೆ, ಆ ಕರ್ಮ ಇರ್ತಕ್ಕಂಥದ್ದು ಒಂದು ಸೂತ್ರನಾಗಿರ್ತಕ್ಕಂಥವ. ಇದನ್ನು ಸರಿ ಇಂಥ ಮರಿ ನನ್ನ ಶಿಷ್ಯ ಒಬ್ಬ ಇದ್ದಾನ, ಒಂದು ಸೂತ್ರನಾಗಿರ್ತಕ್ಕಂಥ ಮಾಡಿದ ಅವ ವಿಷ್ಣುವಲ್ಲಿ ಭಕ್ತಿ ಆಗಿರ್ತಕ್ಕಂಥದ್ದು ಇತ್ತು ಅಂದ್ರೆ, ಅವ ಕರ್ಮವಾಗಿರ್ತಕ್ಕಂಥದ್ದು ಮಾಡತಕ್ಕಂಥದ್ದು ಅವನಿಗಿಂತ ಉತ್ತಮ ಅಂತ ಹೇಳ್ತಕ್ಕಂಥ ವೈಶ್ಯವನಾಗಿರ್ತಕ್ಕಂಥ ವಿಷ್ಣು ಭಕ್ತಿ ಇರ್ತಕ್ಕಂಥ ಇಲ್ಲ ಮಾಡ್ತಕ್ಕಂಥ ಕರ್ಮದಕ್ಕಿಂತ ಇವನೇ ಹೆಚ್ಚು ಫಲ ಸಿಕ್ಕದು. ಐಟಿಗೆ ನಾನು ನ್ಯಾರೇಟ್ ಮಾಡ್ಬೇಕಂತಿಲ್ಲ. ಒಂದು ಸೂತ್ರನ ಇರ್ತಕ್ಕಂಥವ ವಿಷ್ಣುವಿನ ಭಕ್ತಿ ಇದ್ದು ಒಂದು ಕರ್ಮ ಮಾಡಿದ ಅಂದ್ರೆ ಅದರಿಂದ ಬರ್ತಕ್ಕಂಥ ಫಲವಾಗಿರ್ತಕ್ಕಂಥದ್ದು, ಒಂದು ವೈಷ್ಣವ ಇರ್ತಕ್ಕಂಥವ ವಿಷ್ಣುವಿನ ಭಕ್ತಿ ಇಲ್ಲ ಮಾಡ್ತಕ್ಕಂಥ ಕರ್ಮದಿಂದ ಬರ್ತಕ್ಕಂಥ ಫಲದಕ್ಕಿಂತ ಹೆಚ್ಚು. ಕೊನೆಯಲ್ಲೇನು ಅಂದ್ರೆ ವಿಷ್ಣು ಭಕ್ತಿಗೆ ಬಂದು ಮುಗಿತೆ. ಅದಕ್ಕೆ 4ನೇ ಪಾಯಿಂಟ್ ಏನು ಅಂತಂದ್ರೆ, ಇಂಥ ಮಾರಿ ಈ ವರ್ಣಗಳಲ್ಲಿ ಇರ್ತಕ್ಕಂಥದ್ದು ಹೇಳ್ತೇನೆ ನೋಡ್ರಿ. ವರ್ಣಗಳ ಇರ್ತಕ್ಕಂಥದ್ದು ಮೊದಲು ಬ್ರಾಹ್ಮಣ, ಅದಕ್ಕೆ ಆಮೇಲೆ ಕ್ಷತ್ರಿಯ, ಅದಕ್ಕೆ ಆಮೇಲೆ ವೈಶ್ಯ, ಅದಕ್ಕೆ ಆಮೇಲೆ ಶೂದ್ರ ಅಂತ ಹೇಳ್ತೇನೆ ನೋಡ್ರಿ. ಇದೆಲ್ಲ ಇದರ ಮೇಲಾಗತ್ತೆ ಅಂದ್ರೆ ಇದೆಲ್ಲ ಅವ್ರು ಮಾಡ್ತಕ್ಕಂಥ ಗ್ರಿಡೇಷನ್ ಇಂದ ಕರ್ಮ ನಟಿನ್ ಬರ್ತದೆ. ಆ ಗ್ರಿಡೇಷನ್ ಇಂದ ಕರ್ಮ ಅಂತಪ್ಪದಲ್ಲಿ ಇದ್ರ ಮೇಲೆ ಉತ್ತಮ ಕರ್ಮ ಅಂತಂದ್ರೆ ವಿಷ್ಣು ಭಕ್ತಿ ಆಗಿರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಬಂದು ಮುಗಿಯುತ್ತೆ. ಇದನ್ನ 4ನೇದು. 5ನೇದು ವೈಷ್ಣವರಾಗಿರ್ತಕ್ಕಂಥವ್ರು ಮನುಷ್ಯನಾಗಿರಬೇಳೆ ಅವ್ರು ಮಾಡ್ತಕ್ಕಂಥ ಕರ್ಮಗಳಾಗಿರ್ತಕ್ಕಂಥದ್ದು. ಇದು ಎಲ್ಲಿ ಮುಗಿಯುತ್ತೆ ಅಂತ ನೋಡ್ರಿ. ವೈಷ್ಣವರಾಗಿರ್ತಕ್ಕಂಥ ಮಾಡ್ತಕ್ಕಂಥ ಕರ್ಮನಾಗಿರ್ತಕ್ಕಂಥದ್ದು ಗಿಂತ 100 ಮಡಂಗು ಹೆಚ್ಚು ಗಂಧರ್ವನಾಗಿರ್ತಕ್ಕಂಥ ಮಾಡ್ತಕ್ಕಂಥ ಕರ್ಮ. ಏನು ಮನುಷ್ಯನಿಗೆ ಬಂದುಬಿಟ್ಟ, ಒಳ್ಳೆ ವೈಷ್ಣವರು, ಒಳ್ಳೆ ಮನುಷ್ಯರು ಅವರೊಂದು ಕರ್ಮ ಮಾಡ್ತಾರೆ, ಅವರಿಂದ ಒಂದು ಫಲ ಸಿಕ್ಕುತ್ತೆ ಅಂದ್ರೆ ಒಂದು ಗಂಧವರು ಮಾಡ್ತಕ್ಕಂಥ ಫಲವಾಗಿರ್ತಕ್ಕಂಥದ್ದು ಅದಕ್ಕಿಂತ 100 ಮಡಂಗು ಹೆಚ್ಚಾಗಿರೋದು. ಏನರ್ಥ? ಈ ಹ್ಯೂಮನ್ ವೈಷ್ಣವರಿಗಿಂತ ಗಂಧರ್ವ ತುಂಬಾ ದೊಡ್ಡ ಪದಾರ್ಥ. ಅದಕ್ಕೆ ಆಮೇಲೆ ಕರ್ಮ ಮಾಡ್ತಕ್ಕಂಥ ದೇವತೆಗಳಾಗಿರ್ತಕ್ಕಂಥವ್ರು ಇದ್ದಾರಲ್ಲ, ಆ ದೇವತೆಗಳು ಮಾಡ್ತಕ್ಕಂಥ ಕರ್ಮ ಇರ್ತಕ್ಕಂಥದ್ದಲ್ಲಿ ಅದರಿಗಿಂತ ಇಂದ್ರನಾಗಿರ್ತಕ್ಕಂಥವು ಮಾಡ್ತಕ್ಕಂಥ ಕರ್ಮ, ಸಾಮಾನ್ಯ ದೇವತೆಗಳಾಗಿರ್ತಕ್ಕಂಥವ್ರು ಮಾಡ್ತಕ್ಕಂಥದಕ್ಕಿಂತ ಅವನೇ ದೇವೇಂದ್ರ ಅಂತ ಹೆಸರು. ಹೇಗಿದ್ರೆ ಇಂದ್ರ ದೇವತೆಗಳಿಗೆ ರಾಜ, ಅರ್ಥ ಆಯ್ತಿಲ್ಲ? ಅವು ಮಾಡ್ತಕ್ಕಂಥ ಕರ್ಮ ಅವರಿಗಿಂತ ಹೆಚ್ಚಾಗಿರ್ತಕ್ಕಂಥದ್ದು. ದೇವೇಂದ್ರ ಮಾಡ್ತಕ್ಕಂಥ ಕರ್ಮದಿಂದ ನೀವು ಚಂದ ತಳಗಳ್ರಿ. ದೇವೇಂದ್ರ ಮಾಡ್ತಕ್ಕಂಥ ಕರ್ಮದಕ್ಕಿಂತ ತುಂಬಾ ಇಂಪೀರಿಯರ್ ಆಗಿರ್ತಕ್ಕಂಥದ್ದು ರುದ್ರದೇವರು ಮಾಡ್ತಕ್ಕಂಥದ್ದು. ರುದ್ರದೇವರು ಒಂದು ನಮಸ್ಕಾರ ಮಾಡ್ತಕ್ಕಂಥದ್ದಕ್ಕೆ ಬರ್ತಕ್ಕಂಥ ಫಲ ದೇವೇಂದ್ರ 100 ಕೋಟಿ ನಮಸ್ಕಾರ ಮಾಡಿರೂ ಬರಲಾರದು. ಈ ತಾರತಮ್ಯ ಚಂದ ನೀವು ತಿಳ್ಕೊಬೇಕು ಅಂತ ನನಗೆ. ಅದಕ್ಕೆ ರುದ್ರದೇವರಾಗಿರ್ತಕ್ಕಂಥವ್ರು ಇದೆಲ್ಲ ನಾವು ಹೇಳಬೇಳೆ ಕರ್ಕೊಂಡ್ರೆ ರುದ್ರದೇವರು ನೀವು ಬೈಯೋದಲ್ವಾ ವೈಷ್ಣವರಿದ್ರೆ, ವೈಷ್ಣವರಾಗಿರ್ತಕ್ಕಂಥ ರುದ್ರದೇವರು ಬೈದ ಅಂದ್ರೆ ಅವ ವೈಷ್ಣವರೇ ಅಲ್ಲವೋ ಹಾಗೆ ಅಂತ ಹೇಳಿದೆ. ರುದ್ರದೇವರು ತಾನು ಮೊದಲು ವೈಷ್ಣವ ಅಂತ ಹೇಳಿದೆ. ಆಮೇಲೆ ಕೊನೆಯದಾಗಿರ್ತಕ್ಕಂಥದ್ದು ನಿಮಗೆ ಈ ಕರ್ಮ ಇರ್ತಕ್ಕಂಥದ್ದು ಚತುರ್ಮುಖ ಬ್ರಹ್ಮದೇವರಾಗಿರ್ತಕ್ಕಂಥವ್ರು ಮಾಡ್ತಕ್ಕಂಥ ಕರ್ಮ ಇರ್ತಕ್ಕಂಥದ್ದು ವಿದ್ಯೆಯುತ ನಿರ್ಧಾರ ಮುಕ್ತ ಸೂತ್ರ. ಅದಕ್ಕೆ ಕೆಳಗೆ ಬರೆದಿರುವೆ, ವಿದ್ಯೆ ಅಂದ್ರೆ ಜ್ಞಾನ. ಚತುರ್ಮುಖ ಬ್ರಹ್ಮದೇವ್ರ ಜ್ಞಾನ ಎಲ್ಲಿದೆ, ರುದ್ರದೇವ್ರ ಜ್ಞಾನ ಎಲ್ಲಿದೆ, ಅವರು ಒಂದು ನಮಸ್ಕಾರ ಮಾಡಿರುತ್ತಾರೆ. ಅದೇ ತಾನೇ ಹೇಳಿವೆ, ಉಡುಪಿಲಿ ಕೃಷ್ಣಗೆ
ಮಧ್ವಾಚಾರ್ಯರು ನಮಸ್ಕಾರ ಮಾಡಿರುತ್ತಾರೆ. ನಾವು ಕಲಿಯುಗದಲ್ಲಿರ್ತಕ್ಕಂಥವ್ರೆಲ್ಲರೂ ಕಲಿಯುಗ ಮುಗಿಯವರೆಗೂ ನಮಸ್ಕಾರ ಮಾಡಿದ್ರು ಕೂಡ ಆ ನಮಸ್ಕಾರಕ್ಕೆ ಸಮ ಆಗಲಾರದು. ವಿದ್ಯೆಯುತ ನಿರ್ಧಾರ ಎಂಬುದಾಗಿರ್ತಕ್ಕಂಥದ್ದು ಇದನ್ನು ತಿಳ್ಕಬೇಕು. ಈ ಪ್ರಕಾರವಾಗಿ ವೈಷ್ಣವ ಕರ್ಮಾದಿರೋ ಪ್ರಯುಕ್ತ ಈ ಎಲ್ಲರೂ ಸಂತೋಷವಾಗಿದ್ದರು. ಆದ ಕಾರಣ ಇತಿಥೇನ ಭಾರತಾನ ಕರ್ಮಣ ಅನ್ಯತ್ ಸಮಂ ಕ್ವಚಿತ್. ಆದ ಕಾರಣ ಈ ಭಾರತರಾಗಿರ್ತಕ್ಕಂಥವ್ರು, ಈಗ ಭಾರತಕ್ಕೆ ಇದು ಹೇಳ್ಬಿಟ್ಟು ಈ ಭಾರತರಾಗಿರ್ತಕ್ಕಂಥವ್ರು ತುಂಬಾ ವಿಷ್ಣು ಭಕ್ತರಾಗಿರ್ತಕ್ಕಂಥವ್ರಪ್ಪ. ಏಕೆಂದ್ರೆ ಈ ಅಶ್ವಮೇಧ ಈ ಪರ್ವನ್ನ ಒಳ್ಳೆ ಮಂಗಳವಾಗಿ ಮುಗಿಸ್ತಾರೆ. ಏನಂದ್ರೆ ಈ ಭಾರತದ ಸಾಮಾನ್ಯ ಅಂತ ನೆನೆಸಿಬೇಡ. ಇದಕ್ಕೆಂದ್ರೆ ಧರ್ಮರಾಜ ಮಾಡಿರ್ತಕ್ಕಂಥದ್ದಾಗಿ ಭಾಗ್ಯ ಯಾರ ಧರ್ಮರಾಜ ವೇದವ್ಯಾಸದೇವರ ಮುಂದೆ ಅಟೆಂಡ್ ಮಾಡಿದ ಅವ ವೈಷ್ಣವ. ಅದಕ್ಕಾರ ವಿಷ್ಣು ಭಕ್ತ ಅವ್ರು ಮಾಡಿರ್ತಕ್ಕಂಥದ್ದಾಗಿ ಬೇರೆ ಯಾರು ಮಾಡ್ಲಕ್ ಬಿಡಲಾರ್ದು. ಅದಕ್ಕೋಸ್ಕರ ತಾನೆ ಪಾಂಡವನ ಮಮ ಪ್ರಾಜ್ಞ ಹೇಳ್ತಾನು, ನನ್ನ ಬಂಧುವಾಗಿರ್ತಕ್ಕಂಥವನು ಪಾಂಡವರ ಭಕ್ತ ಹೇಳಿಲ್ಲ, ಕಾರಣವಾಗಿರ್ತಕ್ಕಂಥದ್ದು ಇಲ್ಲ ಮಾರಿ ಮಾಡಿರು ಎಂಬುದಾಗಿ ಹೇಳಿ ಅದರಿಂದ ಏನಾಡಿರು ಈ ಯಾಗವಾಗಿರ್ತಕ್ಕಂಥದ್ದು. ಅದರಿಂದ ಚತುರ್ಮುಖ ಬ್ರಹ್ಮದೇವರು ಮಾಡಿದ ಯಾಗ ಸುಮುಖಾಂತರ ಹೇಳಲ್ಲ. ಅದಕ್ಕೋಸ್ಕರ ಈಗ ತಾರತಮ್ಯ ಹೇಳಿದ್ದೆ. ಉತ್ತಮವಾಗಿರ್ತಕ್ಕಂಥ ಯಾಗವಾಗಿರ್ತಕ್ಕಂಥದ್ದು ಮಾಡಿರು ಎಂಬುದಾಗಿ ಹೇಳವಳೆ. ಆ ಸಭಾವಲ್ಲಿರ್ತಕ್ಕಂಥ ದೇವತೆಗಳು ಬಂದಿದ್ರು ಮತ್ತು ವೈಷ್ಣವರಿದ್ರು, ಧರ್ಮರಾಜ, ಇನ್ನು ಅನೇಕರಾಗಿರ್ತಕ್ಕಂಥವರು ಏನೇನು ಪ್ರಶ್ನೆ ಆಗಿರ್ತಕ್ಕಂಥದ್ದು ಕೇಳಿರು ಆ ಪ್ರಶ್ನೆಗೆಲ್ಲ ಅಲ್ಲಿರ್ತಕ್ಕಂಥವರಿಗೆಲ್ಲ ಸಂತೋಷ ಆಗಾಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಉತ್ತರ ಕೊಟ್ಟ. ಏನೇನು ಸಂದೇಹ ಉಂಟು ಅಷ್ಟು ಸಂದೇಹವಾಗಿರ್ತಕ್ಕಂಥದ್ದು ಕೇಳ್ರಿ ಎಂಬುದಾಗಿ ಹೇಳಿ ಉಪದೇಶವಾಗಿರ್ತಕ್ಕಂಥದ್ದು ಮಾಡಿದ. ವೈಷ್ಣವ ಧರ್ಮ ಇರ್ತಕ್ಕಂಥದ್ದು ಮಾಡಿದ. ಅವರೆಲ್ಲ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನ್ನ ಬಂದು ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿರು ಎಂಬುದಾಗಿ ಹೇಳಿ ಈ 30ನೇ ಅಧ್ಯಾಯವಾಗಿರ್ತಕ್ಕಂಥದ್ದನ್ನ ಕೃಷ್ಣ ಪರಮಾತ್ಮನ ಒಂದು ನಮಸ್ಕಾರದ ಕೂಡ ಪಾಂಡವರು ಅಲ್ಲಿ ಬರ್ತಕ್ಕಂಥ ಎಲ್ಲ ಯತಿಗಳು ಅಲ್ಲಿರ್ತಕ್ಕಂಥ ಆಚಾರ್ಯರು ಎಲ್ಲ ಋಷಿಗಳು ಎಲ್ಲರೂ ಜನರು ನಮಸ್ಕಾರ ಮಾಡಿ ಕೃಷ್ಣ ಪರಮಾತ್ಮನ ಅನುಗ್ರಹ ವೇದವ್ಯಾಸದೇವರ ಅನುಗ್ರಹವನ್ನು ಪಡೆದರು ಅಂತೇಳಿ ಮಹಾಭಾರತ ತಾತ್ಪರ್ಯಕ್ಕೆ ಅಶ್ವಮೇಧಿಕೆ ಪರ್ವೆ ತ್ರಿಂಶೋಧ್ಯಾಯವಾಗಿರ್ತಕ್ಕಂಥದ್ದನ್ನು ಮುಗಿಸ್ಬಿಟ್ಟು ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ. ಸ್ಮೃತ್ವಾಯಂ ದ್ಯುಸರಿತ್ಸುತೋ ವಸುರಭೂತ ರಾಜ ಯದಾ ಶಾಸಿತೋ ನಿರ್ದುಃಖೋತ ಜುಗೋಪ ಧರ್ಮರಥೋ ಜಿತ್ವಾ ಸ್ವರಾಜ್ಯ ಸ್ಥಿತಂ. ಅದು ನೀವು ಪಾಪೇನು ಅಪಾಪೇ ಪಾಪ ಸಂಗೀತ್ವ ಮರ್ತೋಗ್ಬಿಡ್ರಿ. ಏನಕ್ಕೆ ಇದೆಲ್ಲ ಸಿಕ್ಕಿನಲ್ಲಿ ಪ್ರಮೇಯ. ಮಹಾಭಾರತ ತಾತ್ಪರ್ಯದಲ್ಲಿ ಓದಲಾಗಿರ್ತಕ್ಕಂಥವ್ರಿಗೆ ಸತ್ಯವಾಗಿ ಸಿಕ್ಕಲಾರ್ದು. ಆದ ಕಾರಣ ಆಚಾರ್ಯರು ಮಾಡಿರ್ತಕ್ಕಂಥ ಉಪಕಾರವನ್ನ ಎಷ್ಟು ಜನ್ಮ ನಾವು ನೆನೆಸಿರು ಅದು ಕಡಿಮೆ ಅಂತ ಹೇಳ್ತಾರೆ. ಈ ಜನ್ಮ ಅಲ್ಲ, ಎಷ್ಟು ಮಹಾತ್ಮ ಜನ್ಮ ತೆಗೆದು ನೆನೆಸಿರು ಅದು ಬಹಳ ಕಡಿಮೆ ಎಂಬುದು ದಯಮಾಡಿ ತಿಳ್ಕೊಳ್ರಿ. ಯಾವ ಭಾರತ ಸಮಬೋಧಯತೆ ಮೃತಸಿತು ಯೋ ಜೀವಯತೆ ಪಾಂಡವೈ ಯೋ ಯಕ್ಷಂ ಸಮಕಾರಯತೆ ಭೋಜನೈ ಧ್ಯಾಯಾಜಿತಂ ಕೇಶವ ಅಂತ ಮಂತ್ರಾಲಯ ಪ್ರಭುಗಳು ಬಹಳ ಸುರುಕವಾಗಿ ಹೇಳ್ತಾರೆ. ಸುಹೃತ್ವಾದ ದ್ಯುಸರಿತ್ಸುತೋ ವಸುಭೂತೆ. ಭೀಷ್ಮಾಚಾರ್ಯರ ಇರ್ತಕ್ಕಂಥವರು ಏನ್ ಮಾಡಿರು ಅಂತಂದ್ರೆ ಈ ಪ್ರಕಾರವಾಗಿ ಇದ್ರ ಮೇಲೆ ಶರದರ್ಪದ ಮೇಲೆ ಅಂಬು ಪುಡಿಕೆ ಹೇರೋಬೆಟ್ ಮೇಲೆ ಮರಿಕಂಡರ ವೇಳೆ ಹಾಗೇನ್ ಮಾಡಿರು ಈ ಬಂದು ಡಿವೈನ್ ರಿವರ್ ಆಕಾಶ ಗಂಗೆ ಪವಿತ್ರವಾಗಿರ್ತಕ್ಕಂಥ ಗಂಗೆ ಆಗಿರ್ತಕ್ಕಂಥ ಅದನ್ನ ಅರ್ಜುನನ ಇರ್ತಕ್ಕಂಥ ತಗೊಂಡ್ಬಂದು ಅದನ್ನ ಕುಡಿಯೋ ವೇಳೆ ಎದುರ್ತಾ ಇರ್ತಕ್ಕಂಥ ಕೃಷ್ಣ ಪರಮಾತ್ಮನ ನೋಡಿ ಧ್ಯಾನ ಮಾಡಿದಾಗಿ ತನ್ನ ದೇಹವನ್ನು ತ್ಯಾಗ ಮಾಡಿರ್ತಕ್ಕಂಥ ಮಹಾಪ್ರಭುಗಳಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ತಮ್ಮ ಮೂಲ ಸ್ಥಾನವಾಗಿರ್ತಕ್ಕಂಥ ನಿರ್ನಾಮಕವಶವಾಗಿ ಆದರೂ ಉಂಟರ್ಥ. ಆಗ ಸದಾ ಯದಾ ಯದಾ ಶಾದಿತ ನಿರ್ದುಃಖವತ್ ಜುಗೋಪ ಧರ್ಮರಾಜನಾಗಿರ್ತಕ್ಕಂಥವ ರಾಜ್ಯ ಬಂದರೂ ಕೂಡ ದುಃಖ ಇರೋ ಆ ದುಃಖ ಪಡಬೇಡ ಎಂಬುದಕ್ಕೆ ವೇದವ್ಯಾಸದೇವರು ಮತ್ತು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಅವರಿಗೆ ಅಡ್ವೈಸ್ ಮಾಡಿ ಅಪಾಪೇ ಪಾಪ ಸಿಕ್ಕಿತ್ತು ಇದಾಗಿರ್ತಕ್ಕಂಥ ಅದನ್ನ ಹೇಳಿ ನೀ ಅಶ್ವಮೇಧ ಯಾಗ ಮಾಡು ಹಾಗೆ ಅಂತ ಹೇಳಿದ ಕಾರಣ ಏನು ಅಂತಂದ್ರೆ ಬಂದು ಈ ಪಾಪ ಎಲ್ಲೇ ಅಂತ ಹೇಳಿ ಪಾಪ ಅಂದ್ರೆ ಎಣಿಸಿಕೆ ನೋಡು ಆ ಪಾಪ ಪರಿಹಾರಕ್ಕೋಸ್ಕರವಾಗಿ ಅಶ್ವಮೇಧ ಯಾಗ ಮಾಡು ಅಂತ ಹೇಳಿರು. ಹೇಳೋಣ ಸಂತೋಷವಾಗಿ ಮಾಡಿದ. ಜಿತ್ವಾ ಸ್ವರಾಜ್ಯ ಕಲಿಂ ತನ್ನ ರಾಜ್ಯದಲ್ಲಿ ಬರ್ತಕ್ಕಂಥ ಕಲಿಯಾಗಿರ್ತಕ್ಕಂಥ ಅದನ್ನ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಧರ್ಮರಾಜನ ಇರ್ತಕ್ಕಂಥ ಜಯಿಸಿದ. ಯಾ ಪಾರ್ಥಂ
ಬೋಧಯತೆ ಕೃಷ್ಣ ಪರಮಾತ್ಮ ತಿರುಗು ಅನುಗೀತ ಎಂಬುದಾಗಿರ್ತಕ್ಕಂಥದ್ದನ್ನ ಅರ್ಜುನನಿಗೆ ಹೇಳಿದ. ಆಮೇಲೆ ಮೃತಸಿತು ಅಜೀವೇತೆ, ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಮೃತಸಿತು ತಿರುಗು ಹುಟ್ಟಿ ಸತ್ತೋದ. ಆ ಉತ್ತರಾದೇವಿಯಿಂದ ಗರ್ಭ ಆಗಿ ಸ್ಟಿಲ್ ಬಾಂಡ್ ಚೈಲ್ಡ್ ಸತ್ತು ಹುಟ್ಟಿರ್ತಕ್ಕಂಥ ಅಪರಿಚಿತ್ ಮಹಾರಾಜ ಎಷ್ಟು ಪುಣ್ಯ ಮಾಡಿದ್ದ ನೋಡ್ರಿ. ಅವನ ತಿರುಗು ಪರಮಾತ್ಮನ ಇರ್ತಕ್ಕಂಥವ ಬದುಕಿಸಿದ. ಆ ಬದುಕಿಸಿ ಪಾಂಡವೈ ಯಜ್ಞ ಸಮಾಕಾರಯತೆ ಬಹುದಿನೈ ಅನೇಕ ದ್ರವ್ಯದಿಂದ ಪಾಂಡವರು ಕೂಡ ಸೇರಿಕೊಂಡು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಈ ಯಾಗವಾಗಿರ್ತಕ್ಕಂಥದ್ದು ಅಶ್ವಮೇಧ ಯಾಗವಾಗಿರ್ತಕ್ಕಂಥದ್ದು ಮಾಡಿ ಎಲ್ಲರಿಗೂ ಅನುಗ್ರಹ ಮಾಡಿದ ಅಂತ ಕೃಷ್ಣ ಪರಮಾತ್ಮನ ನ್ಯಾಯಾತೀತಂ ಕೇಶವಂ. ಹಾಗೆಂತಂದ್ರೆ ಆ ಕೇಶವ ಅಂತಂದ್ರೆ ಹಿರಣ್ಯಗರ್ಭಕ್ಕೂ ಪ್ರೋಕ್ತ ಈಶಾ ಶಂಕರೇ ವೇತಿ ಕೇಶವ ಜನ್ಮಾದಿನ ವರ್ತಯತಿ. ಕೇಶವ ಗೊತ್ತಾಗ್ತಾ ತಿಳಿದ್ರಿ. ಕಾ ಅಂತಂದ್ರೆ ಚಟುಮುಖ ಬ್ರಹ್ಮದೇವರು ಇರುತ್ತಟ್ಟ, ಈಶ ಅಂದ್ರೆ ರುದ್ರದೇವರು ಇರುತ್ತಟ್ಟ. ಅವರನ್ನು ಮತ್ತು ಪರಮಾತ್ಮನಲ್ಲಿ ಸೃಷ್ಟಿ ಮಾಡ್ತಕ್ಕಂಥವ. ಆದ ಕಾರಣ ಅವರಿಗೆ ಕೇಶವ ಅಂತೇಶರು. ಅಂತ ಕೇಶವನ ಇರ್ತಕ್ಕಂಥವನ್ನ ಧ್ಯಾಸಿ ನಾವು ಧ್ಯಾನವಾಗಿರ್ತಕ್ಕಂಥದ್ದನ್ನ ಮಾಡೋಣ ಅಂತೇಳಿ ಮಂಗಳಕರವಾಗಿ 30ನೇ ಅಧ್ಯಾಯನ ಮುಗಿಸ್ತಾರೆ. 31, 32 ಎರಡು ಚಿಕ್ಕ ಅಧ್ಯಾಯವಾಗಿರ್ತಕ್ಕಂಥದ್ದನ್ನ ಅರಿವಾಗಳ ಅನುಗ್ರಹದಿಂದ ಮುಂದಿನ ಭಾರವಾಗಿರ್ತಕ್ಕಂಥದ್ದನ್ನ ನೋಡೋಣ. ಬಹಳ ಸಂಕ್ಷೇಪವಾಯ್ತಾನೆ ಹೇಳ್ತಾ ಇದ್ದಾರೆ. ಏಕೆಂದ್ರೆ ವಿಷ್ಣು ಧ್ವನಿಯಲ್ಲಿ ಆರಿಸಬೇಕು ಎಂಬುದಕ್ಕೋಸ್ಕರವಾಗಿ. ಹರೇ ಕೃಷ್ಣ. ಹರಿಯ ಸೇವೆಯ ಶ್ರೀಶ ವೆಂಕಟೇಶ್ವರ ಮರುತ್ಪ್ರಿಯ ಕುಲಾರ ಪ್ರೀತ ಧ್ಯಾನ ಸಂಪದ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ವಿಷ್ಣು ಕಳಿಸಿದ್ದಾನಮ್ಮ. ಏಕೆಂದ್ರೆ ಅದನ್ನ ಒಂದು ನೀವು ಚೆನ್ನಾಗಿ ತಿಳ್ಕೊಳ್ಳಂಗೆ ಮೇಲೆ ಏನು ಕಟ್ಟಡ ಕಟ್ಟಿರೋ ನಿನ್ನೆ ಒಂದು ಇಂಜಿನಿಯರ್ ಬರೆದು ಇನ್ನೊಂದು ಬಿಟ್ಟಿದ್ದು ಕಟ್ಟಡ ಬೀಳೋದು ಕಾರಣ ಏನಂದ್ರೆ ಫೌಂಡೇಶನ್ ಸರಿ ಇಲ್ಲ ಅಂತ. ಅದೇ ಮಾದರಿ ವೇದಾಂತ ಫೌಂಡೇಶನ್ ಸರಿ ಇಲ್ಲ ಅಂತ ಕೆಳಗೆ ಬೀಳೋದು ಕಾರಣ ಈ ವಿಷ್ಣು ತತ್ವದಲ್ಲಿ ಸರಿಯಾಗಿ ಹೋದ್ರೆ ಅದು ಬರೆದ ಆಚಾರ್ಯರಿಗೆ ಕೋಟಿ ನಮಸ್ಕಾರ ಹೇಳಿ ನಾನು ಮುಗಿಸಿದ್ದೇನೆ. ಕೃಷ್ಣ ಅರ್ಪಣ. Well, thank you very much, Uncle. Beautiful ಆಗಿತ್ತು ಕ್ಲಾಸ್ ಇವತ್ತು. So many interesting incidents in that Ashwamedha and the situation around Ashwamedha, Uncle. ನನಗೊಂದು 3 questions ಇದ್ದಿದ್ದು, Uncle. ಇವಾಗ ಬಂದು ಫಸ್ಟ್ ಒನ್ ಬಂದು ಈ ಕ್ವೆಶನ್ ಅಬೌಟ್ ದಿಸ್ ಕಲಿ ಪ್ರವೇಶ, ಕಲಿ ಅಂಡ್ ದುರ್ಯೋಧನ. ಸೊ ದುರ್ಯೋಧನ ಬಂದು ಮಹಾಭಾರತ ಟೈಮಲ್ಲಿ ದುರ್ಯೋಧನ ಬಂದು ಭೀಮಸೇನ ಕೊಳ್ತಾನೆ, ದುರ್ಯೋಧನ ಅಂಧ ತಮಸ್ಗೆ ಹೋಗ್ತಾನೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ ಅಲ್ವಾ. ಇವಾಗ ತಿರುಗು ಅದೇ ದುರ್ಯೋಧನ ಬಂದು ಕಲಿಯುಗದಲ್ಲಿ ಕಲಿ ಪ್ರವೇಶದಲ್ಲಿ ಹಿ ಸ್ಟೇಸ್ ಅರೌಂಡ್ ನಾಟ್ ಆಸ್ ದುರ್ಯೋಧನ ಬಟ್ ಆಕ್ಚುಲಿ ಆಸ್ ದ ಕಲಿ ಇನ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಸ್ಟಾರ್ಟಿಂಗ್ ಆಫ್ ವಿತ್ ಜನರಲ್ ಟರ್ಮ್. ಇಲ್ಲಿ ಏನಂದ್ರೆ ಆ ದುರ್ಯೋಧನಲ್ಲಿ ಸತ್ವ ಬಂದಿದ್ರು ಕೂಡ ಆ ಕಲಿತಾನೆ ದುರ್ಯೋಧನ ಬಂದ, ಇನ್ನೊಂದು ರೂಪದಲ್ಲಿ ಕಲಿ ಬಂದಿದ್ದಾನೆ ಅಂತ ಅರ್ಥ. ಸೊ ಆ ಕಲಿ ಬಂದು ಇನ್ನೂ ಅಂಧ ತಮಸ್ಗೆ ಹೋಗಿಲ್ಲ, ಅವ್ನು ಬಂದು ತಿರುಗಿ ಅವನು ಈ ಚತುರ್ಮುಖ ಬ್ರಹ್ಮದೇವರಿಗೆ 100 ವರ್ಷ ಆಗಬಿಡ್ತಾನೆ ಹೋಗ. ಸೊ ಅವನ್ ಹಿ ಕಮ್ಸ್ ಓಕೆ ಅಂತ ಅಂಡರ್ಸ್ಟುಡ್. ಆಮೇಲೆ ಇನ್ನೊಂದು ಬಂದು ಈ ಕರ್ಮ ಬಂದು ಈ ಜೀವಗಳದು ದೇರ್ ಇಸ್ ತಾರತಮ್ಯ ಆಫ್ ಕರ್ಮ ಒಳಗೆ ಬಂದು ಒಂದು ನಿಮಗೆ ಹೇಳ್ತಾನೆ. ಈ ಕೃಷ್ಣ ಪರಮಾತ್ಮನ ಅವತಾರ ಎಷ್ಟೇ ಸಾರಿ ತಿಳಿದು ಇನ್ನೊಂದ್ಸಾರಿ ಕೃಷ್ಣ ಪರಮಾತ್ಮರ ಅರ್ಜುನ ಬರ್ಬೇಕಲ್ಲ, ಆಗ ಮುಕ್ತರಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥ ಇತರ ದೇವರು ಬರ್ತಾನೆ. ಅರ್ಥ ಆಯ್ತು. ಅಮುಕ್ತ ಸ್ಥಾನ. ಬ್ಯೂಟಿಫುಲ್. ಓಕೆ. ಸೊ ಇದು ಕರ್ಮ ಬಂದು ದ ಕಾನ್ಸೆಪ್ಟ್ ಆಫ್ ಕರ್ಮ ಬಂದು ಇವತ್ತು ನೀವು ಹೇಳಿದ ಸ್ವಲ್ಪ ಐ ಥಿಂಕ್ ಇಟ್ ಇಸ್ ವಾಟ್ ಯು ಆರ್ ಮೆನ್ಷನಿಂಗ್ ಇಸ್ ನಿಷ್ಕಾಮ ಕರ್ಮ ಅಲ್ವಾ. ದ ಫಲಾಸ್ ಆಫ್ ನಿಷ್ಕಾಮ ಕರ್ಮ ದಟ್ ಇಸ್ ಡನ್ ಬೈ ಮನುಷ್ಯೋತ್ತಮಾಸ್ ಒಂದು ಸ್ವಲ್ಪ ಬೆನಿಫಿಟ್ಟು. ಆಮೇಲೆ ಋಷಿಗಳು ಮಾಡಿದ್ರೆ ಮನುಷ್ಯರ್ಕಿನ್ನ ಜಾಸ್ತಿ, ಆಮೇಲೆ ಗಂಧರ್ವಗಳು ಮಾಡಿದ್ರೆ ಋಷಿಗಳಕ್ಕಿನ್ನ ಜಾಸ್ತಿ ಅಂತೇಳಿ ಆ ನಿಷ್ಕಾಮ ಕರ್ಮದ್ದು ಬೆನಿಫಿಟ್ ಅಲ್ಲ, ದಟ್ ಇಸ್ ದಿ ಉನ್ನತಿ ಆಫ್ ಬ್ಲಿಸ್ ದಟ್ ಕ್ಯಾನ್ ಹ್ಯಾಪನ್ ಇನ್ ಮೋಕ್ಷ, ದಟ್ ಈಸ್ ಮೋರ್ ಅಂತೇಳಿ ನಾವು ತಗೋಬೇಕು ಅಂಕಲ್ ಅಲ್ಲಿ. ಯಾಕಂದ್ರೆ ನಾನೇನು ಅನ್ಕೊಂಡಿದ್ದೆ ಅಂದ್ರೆ ದೇವತಾಸ್ ಡೋಂಟ್ ಡೂ ಎನಿ ಕರ್ಮ ಇನ್ ದ ಸೆನ್ಸ್ ದಟ್ ಅವ್ರಿಗೇನು ಕರ್ಮ ಲೇಪನನೇ ಇರಲ್ಲ, ಯಾಕಂದ್ರೆ ದೇ ಡೋಂಟ್ ಡೂ ಎನಿ ಸಕಾಮ ಕರ್ಮ ಅಟ್ ಆಲ್. ವಿ ಹ್ಯಾವ್ ಟು ಅಸ್ಯೂಮ್ ಇಟ್ ಇಸ್ ನಿಷ್ಕಾಮ ಕರ್ಮ ಅಂಡ್ ದಿ ಬ್ಲಿಸ್. ನಿಷ್ಕಾಮ ಕರ್ಮ ಇರ್ತಕ್ಕಂಥದ್ದು ಮಾಡ್ತಿರಲ್ಲ, ಅದಾದ್ರೆ ದೇವತೆಗಳು ಈ ಒಂದು ದೇವತೆ ಇದ್ದಾನೆ ಅಂತ ಇಟ್ಟಿಲ್ರಿ. ಇಂದ್ರ ಬರ್ತಾನ, ಇಂದ್ರ ಒಂದು ದೇವರಿಗೆ ನಮಸ್ಕಾರ ಮಾಡಿದ ಅಂತ ಇದ್ದ ಅಂತ ಇಟ್ಟಿಲ್ರಿ. ಗಂಧರ್ವಗಿಂತ ಹೆಚ್ಚು ಅಂತ ತಿಳ್ಕೊ ಅಂತ. ಏನಕ್ಕೆ ಆ ಸ್ವರೂಪ ತಾರತಮ್ಯದ ಮೇಲೆ ಬರ್ತಕ್ಕಂಥದ್ದು.
ಅರ್ಥ ಆಯ್ತು ಅಂಕಲ್. ಎಸ್. ನಾವು ಮಾಡ್ತಕ್ಕಂಥ ಕರ್ಮ ಇರ್ತಕ್ಕಂಥದ್ದು ಒಂದು ರಿಸಲ್ಟಿಗೋಸ್ಕರ ಮಾಡೋದಿಲ್ಲ. ಇದಕ್ಕೆ ದೇವತೆಗಳೆಲ್ಲ ಅಪ್ರೋಚ ಜ್ಞಾನಿಗಳು. Yeah. So yeah, you have to take it in that perspective. Yes, uncle. Understood. Yeah. Any other questions for TSR, please? ಒಂದೇ ಒಂದು ನಿಮಿಷ, ನೀವು ಕೇಳಿದ ಕಾರಣ ನಂಗೆ ಹೇಳಿ ಅಡಿಗೆ ಸಾಕಾಗಲ್ಲ. ಹೇಳಿ. ಈಗ ಒಂದು ಆಚಾರ್ಯ ಇರುವ ವಾಯುದೇವರು ತಾನೆ, ಸಂಧ್ಯಾ ಗೆಲ್ಲುವಲ್ಲ, ಬಳಿತ ಸೂಕ್ತ ಇದಲ್ಲ. ಆಗ ಅವರು ಉಡುಪಿ ಕೃಷ್ಣನಿಗೆ ನಮಸ್ಕಾರ ಮಾಡಿರಲ್ಲ, ಹೆಂಗ್ ತಿಳ್ಕೊಂಬೋದು? ಅವರು ಒಂದೇ ನಮಸ್ಕಾರ ಮಾಡಿದ್ರು, ನಾ ಇದುವರೆಗೆ 100 ನಮಸ್ಕಾರ ಮಾಡಿದ್ದೇನೆ ಅಂತ ಹೇಳಿ ಅಂದ್ರೆ ಮುಟ್ಟಾಳ್ತಾನೆ ಅಂತ ಅರ್ಥ. ಅವ್ರು ಬಂದು ಈ ವಾಯುದೇವರು ಅಂತ ಅರ್ಥ ಆಯ್ತಲ್ಲ, ಅದಕ್ಕೆ ತಾನೆ ಹೇಳ್ತಾರೆ ಅವ್ರು ಒಂದೇ ನಮಸ್ಕಾರವೇ ಇರ್ತಕ್ಕಂಥದ್ದು. ನಾವು ಕೋಟಿ ಜನ ಮಾಡಿರೋ ಅದಕ್ಕೆ ಇದಾಗಲಾರ್ದು ಅಂದ್ಬಿಟ್ಟು ಅಂತ ಮರಿ ಎಲ್ಲಿ ಸಿದ್ಧವಾಗಿರ್ತಕ್ಕಂಥ ಸ್ಥಳ ಇದೆಯೋ. ಬೆಳಿಗ್ಗೆ ಒಬ್ಬರಿಗೆ ಪಾಠ ಹೇಳಿದೆ, ಈ ಸಿದ್ಧ ಅಂಬದು ಎಲ್ಲಿ ಬರುತ್ತೆ ಅಂತಂದ್ರೆ ಒಂದು ನಿಮಿಷ ಹೇಳಿಬಿಡ್ತಾನೆ. ಭಾಗವತದಲ್ಲಿ ದೇವಹೂತಿಯಾಗಿರ್ತಕ್ಕಂಥವನೇ ಕಪಿಲ ದೇವರು ಉಪದೇಶ ಮಾಡ್ತಾರೆ ನೋಡ್ರ. ಉಪದೇಶ ಮಾಡೋನೆ ಅವ್ರ ಅಮ್ಮ ನಾವು ಹೋಗಿ ಬರ್ತೇನೆ ಅಂತ ಹೊಟ್ಟೋತಾರೆ. ಅದಕ್ಕೆ ಆಮೇಲೆ ದೇವಹೂತಿ ಆಗಿರ್ತಕ್ಕಂಥವಳು ಅಲ್ಲಿ ಬಂದು ಬಿಂದು ಸರೋವರದಲ್ಲಿ ದಿನಾಗಲೂ ಸ್ನಾನ ಮಾಡಿ ಬಂದು ಜಪ ಮಾಡಿ ಇತಿಹಾಸನ ಸಮಾಧಿ ಮಾಡಿ ಹಾಗೆ ಧ್ಯಾನ ಮಾಡಿ ದೇವರನ್ನು ಅಪರೋಕ್ಷಗೊಳಿಸಿದ್ದಾರೆ. ಆದ ಕಾರಣ ಅದಕ್ಕೆ ಒಂದು ಸಿದ್ಧ ಸ್ಥಳ ಅಂತ ಹೆಸರು. ಎದಕ್ಕೆ ನೀವು ಹೇಳ್ತೇನೆ ಸಂತೋಷ. ಈಗ ಅದಕ್ಕೆ ನೀವು ಮಾತ್ರಿಗೆ ಅಂತ ಮುಜಾಲಿ ಗುಜರಾತಿ ನೀವು ಹೇಳಿರಿ ಅಂದ್ರೆ ಅವನಿಗೆ ಅರ್ಥ ಆಗ್ಲಾರ್ದು ಸಿದ್ಧಪುರ್ ಅಂತ ಹೇಳ್ಬೇಕು. ಓ ಸಿದ್ಧಪುರ್ ಕೇಳ್ತೀರಾ ನೋಡ್ರಿ, ಹೀಗೆ ಲೆಫ್ಟಲ್ಲಿ ಹೋಗ್ರಿ ಎಂಬ ಆ ಸಿದ್ಧಪುರ್ ಅಂತ ಇಟ್ಟುಟ. ಆ ಸಿದ್ಧಪುರ್ ಎಂಬ ಹೆಸರು ಬಂದದ್ದೆ ಭಾಗವತದಲ್ಲಿ ಇರ್ತಕ್ಕಂಥದ್ದು ನೋಡಿ, ಸಿದ್ಧ ಸ್ಥಳ. ಅದರ ಹಂಗೆ ಯಾಕೆ ಹೇಳ್ತೇನೆ ಅಂದ್ರೆ ಇವರೆಲ್ಲ ಸಿದ್ಧವಾಗಿರ್ತಕ್ಕಂಥವ್ರು, ದೇವತೆಗಳಾಗಿರ್ತಕ್ಕಂಥವ್ರು. ಆದ ಕಾರಣ ನಿರ್ದೇಶನ ಪ್ರಕಾರವಾಗಿ ದೇವತೆಗಳ ಅವತಾರ ಮಾಡ್ತಾರಲ್ಲ, ಅವ್ರು ಮಾಡ್ತಕ್ಕಂಥ ಕರ್ಮವನ್ನು ನಾವು ಮಾಡ್ತಕ್ಕಂಥ ಕರ್ಮವು ಒಂದು ನೆನೆಸಿಕೊಡುದು. ಅರ್ಥ ಆಯ್ತು. ಆಮೇಲೆ ಈ ಅಶ್ವಮೇಧ ಎಂಬುದು ಅಶ್ವಮೇಧ ಸ್ಯಾಕ್ರಿಫೈಸ್ ಎಂಬುದು ನಾನು ಬಂದು ಬೃಹದಾರಣ್ಯಕ ಉಪನಿಷದಲ್ಲಿ ಅಶ್ವಬ್ರಾಹ್ಮಣಂ ಅಲ್ಲ ಅಶ್ವಮೇಧ ಬ್ರಾಹ್ಮಣಂ ಅಂತ ಹೇಳಿ 2ನೇ ಚಾಪ್ಟರ್ ಬೃಹದಾರಣ್ಯಕ ಉಪನಿಷದಲ್ಲಿ ಅಶ್ವಮೇಧ ಬ್ರಾಹ್ಮಣಂ ಅಂತಾನೆ ಬರುತ್ತೆ. ಅಲ್ಲಿ ಬಂದು ಅಶ್ವಮೇಧ ಅಂದ್ರೆ ಅದು ಬಂದು ಒಂದು ಯೂನಿವರ್ಸು, ಅದ್ರೊಳಗೆ ದೇವರು ಎದ್ರೊಳಗೆ ಎಲ್ಲಾದ್ರೊಳಗೆ ಇದ್ದಾನೆ ಅಂತ ಹೇಳಿ ಒಂದು ಕಾನ್ಸೆಪ್ಟ್. ಅದೇ ತಾನೇ ಈ ಅಶ್ವಮೇಧ ಅಂಬೋದು ಅಲ್ವಾ ಅಂಕಲ್? ಅಂತಂದ್ರೆ ಅದು ಚಾಪ್ಟರ್ ಅರ್ಥ. ಬ್ರಾಹ್ಮಣ ಅಂದ್ರೆ ಇಲ್ಲಿ ವರ್ಣನ ಕೊಡ್ತಾ ಇಲ್ಲ ಬ್ರಾಹ್ಮಣ ಕರೆಕ್ಟ್. ಬ್ರಾಹ್ಮಣ ಅಂದ್ರೆ ಒಂದು ಚಾಪ್ಟರ್, ಚಾಪ್ಟರ್ ಒಂದು ಅಧ್ಯಾಯ ಅಂತ ಹೆಸರು. ಅಶ್ವಮೇಧ ಅಧ್ಯಾಯನ ಕೊಡ್ತಾ ಹೇಳ್ತಕ್ಕಂಥದ್ದು. ಅದ ಕಾರಣ ಅಶ್ವಮೇಧ ಯಾಗ ಅಂತಂದ್ರೆ ಏನಂತಂದ್ರೆ ಈ ಕುದುರೆನ ಕರ್ಕೊಂಡು ಆ ಕುದುರೆ ನಾವು ಹಿಡಿಸಿಟ್ಟುಟ ಇವನ್ನ ಹಿಡಿದಿಟ್ಟ ಅಂದ್ರೆ ನಾವು ಸೋತೋಟ ಅಂತ ಇಲ್ಲಿ ಬಂದು ಅಶ್ವಮೇಧ ಯಾಗ ನಿಲ್ಲಿಸುಡು ಅಂತ ಇವ ಹೇಳ್ಬೇಕಲ್ಲ. ಈಗ ಅರ್ಜುನನ ಕುದುರೆನ ಒಬ್ಬ ಹಿಡಿದಿಟ್ಟು ನೀವು ಹೋಗಿ ನಿಮ್ಮ ಅಣ್ಣ ಹತ್ರ ಹೇಳು ನಾ ಕುದುರೆ ಹಿಡಿದಿಟ್ಟು ಅಂತ ಹೇಳಿ ಅಂದ್ರೆ ಅವ ಅಶ್ವಮೇಧ ಯಾಗ ಮಾಡಿ ಪ್ರಯೋಜನ ಇಲ್ಲ. ಆ ಕುದುರೆನ ಕರ್ಕೊಂಡು ಹೋದ ಕಾರಣ ಏನಂದ್ರೆ ಇಟ್ ಈಸ್ ಸಿಂಬಲ್ ದಟ್ ಇಟ್ ಕೆನಾಟ್ ಬಿ ಕ್ಯಾಪ್ಚರ್ಡ್ ಬೈ ಎನಿ ಅದರ್ ಪರ್ಸನ್, ದೆನ್ ಯು ಪೇ ಮೀ ದಿಸ್ ಇಸ್ ಹಾಗೆ ಅಂತ ಹೇಳ್ತಕ್ಕಂಥದ್ದು. ಇದಕ್ಕೆ ಕೆಲವರು ಹೇಳೋರು ಅಶ್ವಮೇಧ ಯಾಗನ ತಂದ್ಬಿಟ್ಟು ಅಶ್ವವನ್ನೇ ಯಾಗ ಮಾಡ್ತಾರೆ ಕೊಲ್ಲುತ್ತಾರೆ ಅಂತ. ಅದೇ ಹೇಳ್ಬೋದು. ಆನಂದ್ ನಮಸ್ಕಾರ. ಅದು ರಾಜಸೂಯ ಯಾಗ ಮತ್ತು ಅಶ್ವಮೇಧ ಯಾಗ ಅದರಲ್ಲಿ ಡಿಫರೆನ್ಸ್ ಇದೆನಾ ಅಥವಾ ಎರಡು? ರಾಜಸೂಯ ಯಾಗ ಕೊಂಚ ಮೇಲಿನ ಹೈಯರ್ ಸುಪೀರಿಯರ್. ರಾಜಸೂಯ ಯಾಗ ಆಮೇಲೆ ಈ ಗೋಲ್ಡನ್ ಮಂಗೂಸ್ ಸ್ಟೋರಿ ಬಗ್ಗೆ ತುಂಬಾ ಚರ್ಚೆಗಳಿವೆ. ಈ ಗೋಲ್ಡನ್ ಮಂಗೂಸ್ ಬಂತಲ್ಲ, ಅದು ಗೋಲ್ಡನ್ ಮಂಗೂಸ್ ಬಗ್ಗೆ ಬೇರೆ ಮತದವರೆಲ್ಲ ತುಂಬಾ ಬೈಕೋತಾರೆ ನಮ್ಮನ್ನೆಲ್ಲ. ಬಟ್ ಆದ್ರೆ ಆಚಾರ್ಯರು ಮಾತ್ರ ಎಷ್ಟು ಕ್ಲಿಯರ್ ಆಗಿ ಅದನ್ನ ಹೇಳಿದ್ದಾರೆ ಅಂತ ಇವತ್ತು ಅರ್ಥ ಆಯ್ತು ನಮ್ಗೆ. ನೀವು ಈ ಮಾತು ಹೇಳಿದ್ರೆ ನಂಗೆ ನೀವು 100 ಕೋಟಿ ಕೊಟ್ಟರು ಕೂಡ ನಂಗೆ ಸಂತೋಷ ಅಲ್ಲಾರ್ದು. ಈ ಮಾತು ಹೇಳಿರಲ್ಲ ನಿಮ್ಮ ಅಂತರ್ಯಾಮಿಗೆ ನಮಸ್ಕಾರ ಮಾಡ್ತಾನೆ. ಇನ್ನೊಂದ್ ಸರಿ ಹೇಳ್ರಿ ಬಾಯಿಲಿ ಅದು ಕೇಳಿ ಪ್ಲೀಸ್ ಪ್ಲೀಸ್ ರಿಪೀಟ್. ಈ ಗೋಲ್ಡನ್ ಮಂಗೂಸ್ ಅಂತ ಒಂದು ದೊಡ್ಡ ಸ್ಟೋರಿ ಬರೆದು ಜನ ಅದನ್ನ ಬೇರೆ ಬೇರೆ ತರ ಪ್ರೇಸ್ ಮಾಡಿ ಈ ಕಟ್ಟಿದ ಕಥೆ ಅಂತ ಹೇಳ್ತಾರೆ. ಆದ್ರೆ ಇವತ್ತು ನಮಗ್ ಗೊತ್ತಾಗಿದ್ದು ಆಚಾರ್ಯ ಮಧ್ವರು ನಮ್ಗೆ ಅದನ್ನೆಷ್ಟು ಕ್ಲಿಯರ್ ಆಗಿ ತಿಳಿಸಿದ್ದಾರೆ ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ನಿಮ್ಮಂತವರಿಂದ ಕೇಳಿದಾಗ ನಮಗ್ ಗೊತ್ತಾಗೋದು ಅಷ್ಟೇ ಅಂತ. ನಮ್ಮ ಕೊಟ್ಟೇನು ಪುಟ್ಟಿದ್ದಕ್ಕೆ ಈಗಂತೂ ನಾನು ಐ ಆಮ್ ಸ್ಯಾಟಿಸ್ಫೈಡ್. ತುಂಬಾ ಸಂತೋಷ. ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ಯು ಅಪ್ಪ. ತುಂಬಾ ಸಂತೋಷ. ಆಚಾರ್ಯರಲ್ಲಿ ಭಕ್ತಿ ಮಾಡಿರೋ ಸಾಕು ನೀವು.
ತುಂಬಾ ಸಂತೋಷ. ವೆರಿ ಗ್ರೇಟ್ಫುಲ್. Beautiful, uncle. Thank you very much. So, looks like next week you will, ಇನ್ನೊಂದು 2 weeks ಆಗತ್ತಾ uncle? 31, 32 ಅಧ್ಯಾಯ. What is your... ಒಂದು ನಿಮಿಷ, ಈಗ ಅವ್ರು ಮಾತಾಡಿದ್ದು ಕೇಳಿರಾ? Yes, uncle, absolutely. Yes. Golden Mongoose, the sort of misinformation that is out there. ಅಂಡ್ ಹೆಂಗ್ ಬಂದು ನಮ್ಮ ಆಚಾರ್ಯರು ಬಂದು ಆ ಕ್ರೋಧಾಸುರಾಗ ಬಂದು ಅವನು ಎಲ್ಲಾ ಪಾಪನು ಫುಲ್ಲು ಮಾಡಿ ಅವನ ಅಂಧ ತಮಸ್ ಹೋಗೋವರೆಗೂ ಅವನಿಗೆ ಸೊ ಆ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ನಾವು ತಿಳ್ಕೋಬೇಕು. ಸೈಟ್ ಮಾಡಿದ ಬ್ರಾಹ್ಮಣಿಗೆ ಒಳ್ಳೆ ಗತಿ ಆಯ್ತು ಅಂತ ಇಷ್ಟು ಒಂದು ಪೂರ್ ಬ್ರಾಹ್ಮಣ ಇದ್ದಲ್ಲ ಅವನಿಗೆ ಒಳ್ಳೆ ಗತಿ ಅಂತ ಒಳ್ಳೆ ಗತಿ ಅವ್ರು ಹೇಳಿದ್ರೆ ನಂಗೆ ತುಂಬಾ ಸಂತೋಷ. ಅವರು ಅವ್ರಿಗೆ ಹೇಳುಡ್ರಿ, ಸ್ಪೆಷಲ್ ಆಗಿ ಥ್ಯಾಂಕ್ ಮಾಡ್ರಿ. ಡೆಫಿನೆಟ್ಲಿ ಎಸ್. 31-32 ಹೆಚ್ಚು ಗೊತ್ತಾಗಲಾರ್ದು ಬೇಗ 1 or 2 ಕ್ಲಾಸಸ್ ಮುಗಿಸ್ಬಿಟ್ಟು ಬ್ಯೂಟಿಫುಲ್ ಅಂಕಲ್. ಸೊ ದೆನ್ ಎಂಡ್ ಆಫ್ ದ ಮಂತ್ ಈ ಅಶ್ವಮೇಧ ಯಾಗದು ಕೂಡ ಭಾರತ ಮುಗಿದೋಗುತ್ತೆ. ಏನ ಅಭಿಪ್ರಾಯ? ಅತ ವಿಷ್ಣು ಸರ್ವೋತ್ತಮತ್ವಮೇ ಮಹಾಗೆ ತಾತ್ಪರ್ಯ ಸರ್ವಾಗಮಾನ, ಎಲ್ಲ ಆಗಬೇಕು ತಾತ್ಪರ್ಯವಾಗಿರ್ತಕ್ಕಂಥದ್ದು ವಿಷ್ಣು ಸರ್ವೋತ್ತಮ ಎಂಬುದಾಗಿರ್ತಕ್ಕಂಥದ್ದು. Beautiful, uncle. So look forward to 31, 32. Amela Vishnu Tattva Nirnaya. So I hope everybody has got books. If not, we can make some arrangements to start Vishnu Tattva Nirnaya. Beautiful, uncle. Thank you very much. Copy you bring it to Rajesh. He will send more copies if you want. Yes, uncle. No problem. I'll make arrangement. Thank you very much. Hare Krishna. I will catch up again next Sunday. ಒಳ್ಳೆಯದಪ್ಪ. Thank you.